Hello aspirants, welcome to NCG Competitive Institution. ನಾನು ನಿಮ್ಮ ಸಿಂಧು. ವೆಲ್ಕಮ್ ಟು ಟುಡೇಸ್ ಇಂದು ನ್ಯೂಸ್ ಪೇಪರ್ ಅನಾಲಿಸಿಸ್. ಇವತ್ತಿನ ನ್ಯೂಸ್ ಪೇಪರ್ ಅನಾಲಿಸಿಸ್ ಅಲ್ಲಿ ನೀವು ಯು ಹ್ಯಾವ್ ಟು ಕವರ್ ದೀಸ್ ಮೆನಿ ಆರ್ಟಿಕಲ್. ಅದರಲ್ಲಿ ಒಂದು ಎಡಿಟೋರಿಯಲ್ ಇಸ್ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಉಳಿದಂತ ಎಲ್ಲವೂ ಕೂಡ ಆರ್ಟಿಕಲ್ಸ್ ಆಗಿರುತ್ತೆ. ಇದನ್ನ ನೀವು ಕವರ್ ಮಾಡಬೇಕು. ಸೊ ಒನ್ ಬೈ ಒನ್ ಏನಿದೆ ಅಂತ ನಾವು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಿಮ್ಗೆಲ್ಲರಿಗೂ ಸಹ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಂತ ಹೇಳಿದ್ರೆ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ KS ಗ್ರೂಪ್ ಸಿ FDA SDA PDO PSI ESI ಅಥವಾ VAO ಎಕ್ಸಾಮ್ಸ್ ನ ಯಾರು ಬರಿತಾ ಇದ್ದೀರಾ, ಕೋರ್ಸಸ್ಗಳನ್ನ ನೋಡ್ತಾ ಇದ್ರೆ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ ಇದೆಲ್ಲ ಎಕ್ಸಾಮ್ಸ್ ಕೂಡ ಕೋರ್ಸಸ್ ಅವೈಲಬಲ್ ಇದೆ. ಕೋರ್ಸಸ್ ಬಂದು ಕನ್ನಡ ಹಾಗೂ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಆನ್ಲೈನ್ ಆಫ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಮೂರೂ ಸಹ ಸಿಗುತ್ತೆ. ಈ ಕೋರ್ಸಸ್ ಅಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಗಳ ಜೊತೆಗೆ 1-to-1 ಮೆಂಟರ್ಶಿಪ್ ಆಗಿರ್ಬೋದು, ಕಂಪ್ಲೀಟ್ NCERT ಬೇಸ್ಡ್ ಟೆಸ್ಟ್ ಸೀರೀಸ್ ಗಳಾಗಿರ್ಬೋದು, ಸಬ್ಜೆಕ್ಟ್ ಅಂಡ್ ಟಾಪಿಕ್ ವೈಸ್ ಟೆಸ್ಟ್ ಸೀರೀಸ್, ಕರೆಂಟ್ ಅಫೇರ್ಸ್, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಓಕೆ, ಸೊ ಕಂಪ್ಲೀಟ್ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಏನೇನೆಲ್ಲ ಮಾಡಬೇಕು ಅದಷ್ಟು ಸಹ ಇಲ್ಲಿ ಅವೈಲಬಲ್ ಇರುವಂತದ್ದು. ದೆನ್ ಈ ಕೋರ್ಸಸ್ಗಳು ಮಾರ್ನಿಂಗ್ ಬ್ಯಾಚ್ ಈವ್ನಿಂಗ್ ಬ್ಯಾಚ್ ಎರಡೂ ಸಹ ಅವೈಲಬಲ್ ಇದೆ. ನಿಮ್ಮ ಟೈಮ್ ನ ನೋಡ್ಕೊಂಡು ನೀವು ಇಲ್ಲಿ ಜಾಯಿನ್ ಆಗ್ಬೋದು. ಹಾಗೇನೆ PSI ESI ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದೆ. ಟೋಟಲ್ ಆಗಿ 33 ಟೆಸ್ಟ್ ಗಳು ಈ ಟೆಸ್ಟ್ ಸೀರೀಸ್ ಅಲ್ಲಿ ಇರುವಂತದ್ದು, ವಿಚ್ ಕವರ್ಸ್ ಪೇಪರ್ 1, ಪೇಪರ್ 2 ಹಾಗೂ ಕರೆಂಟ್ ಅಫೇರ್ಸ್. ಅಂಡ್ ಒಂದು ಫ್ರೀ ಡೆಮೋ ಟೆಸ್ಟ್ ಸೀರೀಸ್ ಕೂಡ ಇದೆ. ಅದನ್ನು ಕೂಡ ನೀವು ಅಟೆಂಡ್ ಮಾಡಿ ಯಾವ ಲೆವೆಲ್ಗೆ ಇದು ಟೆಸ್ಟ್ ಕಂಪೇರ್ ಮಾಡಿ ನೋಡಬಹುದು. ಓಕೆ, ಸೊ ಇದಿಷ್ಟು ಜೊತೆಗೆ NCERT ಬೇಸ್ಡ್ ಟೆಸ್ಟ್ ಸೀರೀಸ್ ಸಹ ಇದೆ. ಓಕೆ, ಕ್ಲಾಸ್ 6th ಇಂದ ಹಿಡಿದು 12th ಸ್ಟ್ಯಾಂಡರ್ಡ್ ತನಕ ಏನ್ NCERT ಟೆಕ್ಸ್ಟ್ ಬುಕ್ಸ್ ಅದರ ಬೇಸಿಸ್ ಮೇಲೂ ಕೂಡ ಟೆಸ್ಟ್ ಸೀರೀಸ್ ಇದೆ. ಇಟ್ ಆಸ್ 1500 ಪ್ಲಸ್ MCQs ದಟ್ ಈಸ್ ಎನಫ್ ಫಾರ್ ಎನಿ ಎಕ್ಸಾಮಿನೇಷನ್ ಟು ಕವರ್. ಓಕೆ, ಸೊ ಇದಿಷ್ಟು ಸಹ ಅವೈಲಬಲ್ ಇದೆ. ಸೊ ಯಾರೆಲ್ಲರೂ ಕೂಡ ಇಂಟ್ರೆಸ್ಟ್ ಇದ್ದೀರಾ ಅವರು ನೀವು ಈ ಕೋರ್ಸಸ್ಗಳನ್ನ ತಗೋಬಹುದು. ಐದರ್ ಇಲ್ಲಿ ಕಾಣಿಸ್ತಿರುವ ನಂಬರ್ಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ಗಳನ್ನ ಇನ್ನ ಎನ್ಕ್ವೈರಿ ಮಾಡಬಹುದು, ಅಥವಾ ನಮ್ಮ ಆಫ್ಲೈನ್ ಸೆಂಟರ್ ವಿಜಯನಗರಲ್ಲಿದೆ, ಬಂದು ಒಂದ್ಸರಿ ವಿಸಿಟ್ ಮಾಡಿ. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಅಂಡ್ ಕ್ಲಾಸ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದಿಸ್ ಇಸ್ ದ ಫಸ್ಟ್ ಆರ್ಟಿಕಲ್, ದಟ್ ಈಸ್ ಇಂಡಿಯಾಸ್ ಚೀನಾ ಕಮಿಟೆಡ್ ಟು ಅ ಫೇರ್ ರೆಸಲ್ಯೂಷನ್ಸ್ ಆಫ್ ದಿ ಬಾರ್ಡರ್ ಇಶ್ಯೂ. ದೆನ್ ಇಲ್ಲಿ ನಾವು ಮೇನ್ ಆಗಿ ಇಂಡಿಯಾ ಚೀನಾ ರಿಲೇಶನ್ಶಿಪ್ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಸೊ ಬಿಫೋರ್ ವಿ ಆರ್ ಸೀಯಿಂಗ್ ದಿಸ್ ಥಿಂಗ್, ಫಸ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡಿ. ಕ್ವಶನ್ ಇಸ್ ದಟ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಇಂಡಿಯಾ ಚೀನಾ ರಿಲೇಷನ್. Okay, both the nations are members of SCO and BRICS. And a second statement, the Taijin Declaration related to cooperation within the SCO. Third statement, India, China have agreed to keep border dispute from the defining overall ties. Okay, so ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅನ್ನೋದನ್ನ ನೀವು ಹೇಳ್ಬೇಕು. ಓಕೆ, ಸೊ ವಾಟ್ ಎವರ್ ಯುವರ್ ಆನ್ಸರ್ ಇಸ್ ದೇರ್ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಅಂತಂದ್ರೆ ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ ಈ ಕ್ವಶನ್ಗೆ. ಸೊ ಫಸ್ಟ್ ನೋಡೋಣ ವಾಟ್ ದೇ ಆರ್ ಸ್ಪೀಕಿಂಗ್ ಇನ್ ಟುಡೇಸ್ ಮೀಟಿಂಗ್ ಆರ್ ಎಸ್ಟರ್ಡೇಸ್ ಮೀಟಿಂಗ್ ಅಂತ ಬಂದಾಗ. ಸೊ ನಮಗೆಲ್ಲರಿಗೂ ಸಹ ಗೊತ್ತು, ನಮ್ಮ PM ನರೇಂದ್ರ ಮೋದಿ ಅವರು ಜಪಾನ್ಗೆ ಹೋಗಿದ್ರು 2 days ಬ್ಯಾಕ್. ದೆನ್ ಅಲ್ಲಿಂದ ಇವಾಗ ಎಲ್ಲಿದ್ದಾರಪ್ಪ ಅಂದ್ರೆ ಚೀನಾಕ್ ಹೋಗಿದ್ದಾರೆ. ಚೀನಾಕ್ ಯಾಕೆ ಹೋಗಿದ್ದಾರೆ? ಬಿಕಾಸ್ SCO ಸಮ್ಮಿಟ್ ಇದೆ ಎಲ್ಲಿ, ತಿಯಾನ್ಜಿನ್ ಅಲ್ಲಿ, ಅದನ್ನ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಅದಕ್ಕೂ ಮುಂಚೆ ಇಂಡಿಯಾ ಮತ್ತೆ ಚೀನಾ ಇಬ್ರು ಕೂಡ ಮಾತಾಡಿದ್ದಾರೆ. ಇಂಡಿಯನ್ ಪ್ರೆಸಿಡೆಂಟ್ ಅಂಡ್ ಅ ಚೈನೀಸ್ ಪ್ರೆಸಿಡೆಂಟ್, ದೇ ಬೋತ್ ಟಾಕ್ ಅಂಡ್ ದೇ ವರ್ aim to address the broad border issues, strengthening the bilateral ties and cooperating in the terrorism and the trade. Okay, so these are all the things. First ನಾವು ಇಂಡಿಯಾ ಮತ್ತೆ ಚೀನಾ ಮ್ಯಾಪ್ ನ ನೋಡ್ತಾ ಬರೋಣ ಬನ್ನಿ. ಸೊ ದಿಸ್ ಈಸ್ ಆರ್ ಇಂಡಿಯನ್ ಮ್ಯಾಪ್. ಬಟ್ ನಮ್ಮ ಇಂಡಿಯನ್ ಮ್ಯಾಪ್ ಏನಿದೆಯೋ, ನಮ್ಮ ಇಂಡಿಯನ್ ಟೆರಿಟರೀಸ್ ಏನಿದೆಯೋ ಅದರಲ್ಲಿ ಎಸ್ಪೆಷಲಿ ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ ಸ್ವಲ್ಪ ಪಾರ್ಟ್ ಅನ್ನ ಯಾರು ಆಕ್ಯುಪೈ ಮಾಡಿದ್ದಾರೆ? ಪಾಕಿಸ್ತಾನ್ ಆಕ್ಯುಪೈ ಮಾಡಿದೆ. ನಾವು ಅದನ್ನ POK ಅಂತ ಕರಿತೀವಿ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಅಥವಾ LOC ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಅಂಡ್ ರೈಟ್ ಸೈಡ್ ಅಲ್ಲಿ ಬಂದಾಗ, ಎಸ್ಪೆಷಲಿ ದ ಲಡಾಖ್ ಸೈಡ್ ಅಲ್ಲಿ ಬಂದಾಗ, ಅಲ್ಲಿ ಕೆಲವೊಂದು ಏರಿಯಾನ ಯಾರು ಆಕ್ಯುಪೈ ಮಾಡ್ಕೊಂಡಿದಾರಪ್ಪ ಅಂದ್ರೆ ಚೀನಾ ಆಕ್ಯುಪೈ ಮಾಡ್ಕೊಂಡಿದೆ. ನಾವು ಅದನ್ನ ಏನಂತ ಕರಿತೀವಿ? LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ದೆನ್ ಯಾವ್ಯಾವ ಜಾಗನ ಚೀನಾ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ಬಂದಾಗ ಅಲ್ಲಿ ನಾವು ಅಕ್ಸೈಡ್ ಚಿಹ್ನ ನೋಡ್ತೀವಿ. ದೆನ್ ಹಾಗೇನೆ ರೀಸೆಂಟ್ ಆಗಿ ಆದಂತಹ ಗಲ್ವಾನ್ ಕ್ಲಾಶಸ್, ಓಕೆ, ಗಲ್ವಾನ್ ವ್ಯಾಲಿ ಕ್ಲಾಶಸ್ ಕೂಡ ನಾವು ಇದೇ ರೀಜನ್ ಅಲ್ಲಿ ನೋಡುವಂತದ್ದು. ಓಕೆ, ದೆನ್ ಇಲ್ಲಿ ಬಂದಾಗ ಸಿಯಾಚಿನ್ ಗ್ಲೇಷಿಯರ್ಸ್ ಕೂಡ ಇದೆ. ಆ ಸಿಯಾಚಿನ್ ಗ್ಲೇಷಿಯರ್ನು ಕೂಡ ಚೀನಾದವರೇ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲಿ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಲ್ಲಿ ಬಂದಾಗ ನಾವಿಲ್ಲಿ ಸಕ್ಷಮ್ ವ್ಯಾಲಿ ಅಂತ ನೋಡ್ತೀವಿ. ಆ ಸಕ್ಷಮ್ ವ್ಯಾಲಿನೂ ಕೂಡ ಪಾಕಿಸ್ತಾನದವ್ರು ಯಾರು ಕೊಟ್ಬಿಟ್ಟಿದಾರಪ್ಪ ಅಂದ್ರೆ ಚೀನಾದವ್ರಿಗೆ ಕೊಟ್ಟಿದ್ದಾರೆ. ದೆನ್ ಅದೇ ತರ ನಾವು ಕೆಲವೊಂದು ಡಿಸ್ಪ್ಯೂಟ್ಸ್ ಗಳನ್ನ ಟಿಬೇಟ್ ರೀಜನ್ ಅಲ್ಲಿ ಬಂದಾಗ ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಕೆಲವೊಂದು ಏರಿಯಾಗಳಲ್ಲಿ ನೋಡ್ತೀವಿ. ಅಂಡ್ ಈಸ್ಟರ್ನ್ ಸೈಡ್ ಅಲ್ಲಿ ಬಂದಾಗ ಸಿಕ್ಕಿಂ, ಅರುಣಾಚಲ್ ಪ್ರದೇಶವನ್ನು ಕೂಡ ನಾವು ದೇರ್ ಆರ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಚೀನಾ. ಓಕೆ, ಸೊ ಈ ಡಿಸ್ಪ್ಯೂಟ್ ನ ನಾವು ಸಮಾಧಾನವಾಗಿ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಏನ್ ಮಾಡಿದಾರಪ್ಪ ಅಂತಂದ್ರೆ ನಿನ್ನೆ ಟಾಕ್ ಅಲ್ಲಿ ಇವರಿಬ್ರು ಕೂಡ ಕನ್ಕ್ಲೂಷನ್ಗೆ ಬಂದಿರುವ.
ದೆನ್ ಸೊ ಟೋಟಲ್ ಆಗಿ ನಾವು ಇಂಡಿಯಾ ಮತ್ತೆ ಚೀನಾ ನಡುವೆ ನೋಡ್ತಾ ಬಂದ್ರೆ ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಬಾರ್ಡರ್ಸ್ ಗಳನ್ನ ನಾವು ಶೇರ್ ಮಾಡ್ತೀವಿ ಅಂತ ಬಂದ್ರೆ 3488 ಕಿಲೋಮೀಟರ್ 3488 ಕಿಲೋಮೀಟರ್ ಲಾಂಗ್ ಬಾರ್ಡರ್ ನಾವು ಚೀನಾ ಜೊತೆ ಶೇರ್ ಮಾಡ್ತೀವಿ. ದೆನ್ ಈ ಲೈನ್ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮೆಕ್ ಮೋಹನ್ ಲೈನ್ ಅಂತ ಕರಿತೀವಿ. ಸೊ ಯು ಶುಡ್ ನೋ ದಿಸ್ ಫಾರ್ ಯುವರ್ ಮೇನ್ಸ್ ಪರ್ಸ್ಪೆಕ್ಟಿವ್. ಓಕೆ, ಮೆಕ್ ಮೋಹನ್ ಲೈನ್ ಅಥವಾ ಮೆಕ್ ಮೋಹನ್ ಬಾರ್ಡರ್ ಅಂತ ಕರಿತೀವಿ. ಓಕೆ, ದೆನ್ ಇವಾಗ ನಿಮ್ಗೆ ಏನಾದ್ರು ಸ್ಟೇಟ್ಸ್ ನ ಕೇಳಿದ್ರೆ ಅದನ್ನು ಕೂಡ ನೀವು ಹೇಳುವಂತ ಕೆಪಾಸಿಟಿ ಇದೆ. ಯಾವ್ದಾದ್ರು ಲಡಾಖ್, ಜಮ್ಮು ಅಂಡ್ ಕಾಶ್ಮೀರ್, ದೆನ್ ಹಿಮಾಚಲ್ ಪ್ರದೇಶ್, ಸ್ವಲ್ಪ ರೀಜನ್ ಎಲ್ಲಿ ಉತ್ತರ ಪ್ರದೇಶಲ್ಲಿ, ಸಿಕ್ಕಿಂ, ದೆನ್ ಆಫ್ಟರ್ ದಟ್ ಅರುಣಾಚಲ್ ಪ್ರದೇಶ್. ಇದಿಷ್ಟು ಸ್ಟೇಟ್ಗಳು ಯಾರ ಜೊತೆ ಬಾರ್ಡರ್ ನ ಶೇರ್ ಮಾಡುತ್ತೆ? ಚೀನಾ ಜೊತೆ ಬಾರ್ಡರ್ಸ್ ಗಳನ್ನ ಶೇರ್ ಮಾಡುವಂಥದ್ದು. ದೆನ್ ನಾವು ಇಂಡಿಯಾ ಮತ್ತೆ ಚೈನಾ ನೋಡಿದಾಗ ಬರೀ ನಾವು ಎನಿಮಿನಿಟಿ ಅಷ್ಟೇ ನೋಡ್ತೀವಾ, ಬರೀ ಕಾನ್ಫ್ಲಿಕ್ಟ್ ಅಷ್ಟೇ ನೋಡ್ತೀವಾ? ನೋ. ಸೊ ದೇರ್ ಆರ್ ಸಮ್ ಏರಿಯಾಸ್ ಆಫ್ ಕೋಆಪರೇಷನ್ಸ್ ಆಲ್ಸೋ. ನಾವು ಯಾವ್ಯಾವ ಏರಿಯಾದಲ್ಲಿ ಕೋಆಪರೇಷನ್ ಇದೆಯಪ್ಪ ಅಂದ್ರೆ ಇಂಡಿಯಾ ಮತ್ತೆ ಚೀನಾ ನಡುವೆ ದ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಒನ್ ಇಸ್ ಟ್ರೇಡ್ ಅಂಡ್ ಎಕಾನಮಿ. ಓಕೆ, ಸೊ ನಾವು ಚೀನಾ ಏನಿದೆಯೋ ಅದು ನಮ್ಮ ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರೇ ಕೂಡ ಹೌದು. ಟೋಟಲ್ ಆಗಿ ನಾವು ಬೈಲ್ಯಾಟ್ರಲ್ ಟ್ರೇಡ್ ನ ನೋಡೋದಿದ್ರೆ 2023-24 ಡೇಟಾ ಪ್ರಕಾರ ಆಲ್ಮೋಸ್ಟ್ 136 ಬಿಲಿಯನ್ ಅಷ್ಟು ಟ್ರೇಡ್ ನ ನಾವು ಯಾರ ಜೊತೆ ಮಾಡ್ತೀವಪ್ಪ ಅಂತಂದ್ರೆ ಚೀನಾ ಜೊತೆ ಮಾಡ್ತೀವಿ. ಆದ್ರೆ ಚೀನಾಗೆ ನಾವು ಜಾಸ್ತಿ ಎಕ್ಸ್ಪೋರ್ಟ್ ನ ಮಾಡಲ್ಲ, ಚೀನಾದಿಂದ ನಾವು ಜಾಸ್ತಿ ಇಂಪೋರ್ಟ್ ನ ಮಾಡ್ಕೊಳ್ತೀವಿ. ಅದರಿಂದ ನಾವೇನ್ ನೋಡ್ತೀವಪ್ಪ ಅಂದ್ರೆ ಟ್ರೇಡ್ ಡೆಫಿಸಿಟ್ ನ ನೋಡ್ತೀವಿ. ಆಲ್ಮೋಸ್ಟ್ 100 ಬಿಲಿಯನ್ ಅಷ್ಟು ಟ್ರೇಡ್ ಡೆಫಿಸಿಟ್ ಇದೆ ಇಂಡಿಯಾ ಮತ್ತೆ ಚೀನಾದ ನಡುವೆ. ಹಾಗೇನೆ ಸೊ ಇಂಡಿಯಾ ಮತ್ತೆ ಚೀನಾ ಎರಡನ್ನೂ ಕೂಡ ಬ್ರಿಕ್ಸ್, SCO, ದೆನ್ RECP, ದೆನ್ ಅದಾದ್ಮೇಲೆ G20. RECP ಇಸ್ ನಥಿಂಗ್ ಬಟ್ ದ ಆಸಿಯಾನ್ ಅಗ್ರಿಮೆಂಟ್. ಅದ್ರ ಜೊತೆಗೆ ಮತ್ತೆ G20 ಅಲ್ಲಿ ಒಟ್ಟಿಗೆ ನಾವು ಬೈಲ್ಯಾಟ್ರಲ್ ರಿಲೇಶನ್ ಅಂಡ್ ಮಲ್ಟಿಲ್ಯಾಟ್ರಲ್ ರಿಲೇಶನ್ಶಿಪ್ ನ ಎಂಗೇಜ್ಮೆಂಟ್ ಇರೋದನ್ನು ಸಹ ನೋಡ್ತಾ ಇದೀವಿ. ಇದರಿಂದನೂ ಕೂಡ ನಮ್ಮ ಟ್ರೇಡ್ ಅಂಡ್ ಎಕಾನಮಿಗೆ ಹೆಲ್ಪ್ ಆಗ್ತಾ ಇದೆ. ಅಂಡ್ ಸೆಕೆಂಡ್ ಒನ್ multilateral platforms like SCO, BRICS, then G20, ದೆನ್ ಏಷ್ಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ದೆನ್ NDB ಬ್ಯಾಂಕ್ ಗಳಾಗಿರ್ಬೋದು, ಇದರಲ್ಲೆಲ್ಲರೂ ಕೂಡ ಸೊ ಇಂಡಿಯಾ ಅಂಡ್ ಚೀನಾ ಬೋತ್ ಆರ್ ವರ್ಕಿಂಗ್ ಇನ್ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ಟ್ರೇಡ್ ರಿಫಾರ್ಮ್ಸ್ ಅಂಡ್ ಮಲ್ಟಿಪ್ಲೋರಾಟಿ ಮೇಲೆ ವರ್ಕ್ ಮಾಡ್ತಾ ಇದೆ. ಅದ್ರ ಜೊತೆಗೆ ವಿ ಆರ್ ಆಲ್ಸೋ ಸೀಯಿಂಗ್ ಪೀಪಲ್ ಟು ಪೀಪಲ್ ಟೈಸ್. ಪೀಪಲ್ ಟು ಪೀಪಲ್ ಟೈಸ್ ಅಲ್ಲಿ ಬಂದಾಗ ಟೂರಿಸಂ ಸೆಕ್ಟರ್, ಸ್ಟೂಡೆಂಟ್ ಎಕ್ಸ್ಚೇಂಜ್, ಕಲ್ಚರಲ್ ಡಿಪ್ಲೊಮೆಸಿಲಿ ಬಂದಾಗ ಮೇನ್ ಆಗಿ ಬುದ್ಧಿಸಂ, ದೆನ್ ಯೋಗ, ಓಕೆ, ದೆನ್ ಕಾನ್ಫ್ಯೂಷಿಯಸ್ ಇನ್ಸ್ಟಿಟ್ಯೂಟ್ಗಳು ನಮ್ಮ ಇಂಡಿಯಾ ಮತ್ತೆ ಚೀನಾ ಎರಡೂ ಕಡೆ ಇರೋದನ್ನ ನಾವು ನೋಡ್ತಾ ಬರ್ತೀವಿ. ದೆನ್ ಸೊ ಚೀನಾದವರು ನಮಗೆ ಕೈಲಾಶ ಮಾನಸ ಸರೋವರ ಯಾತ್ರೆಗೂ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಕೈಲಾಶ್ ಮಾನಸ ಸರೋವರ ಯಾತ್ರೆಗೆ ಹೋಗ್ಬೇಕಂದ್ರೆ ಈಸಿ ಎಲ್ಲಿ ಕಡೆಯಿಂದ? ಟಿಬೆಟ್ ಕಡೆಯಿಂದ. ಇವಾಗ ಟಿಬೆಟ್ ನ ಯಾರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ? ಚೀನಾ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸೊ ಕೈಲಾಶ್ ಮಾನಸ ಸರೋವರ ಯಾತ್ರೆಗೂ ಕೂಡ ಚೀನಾ ನಮಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಓಕೆ, ದೆನ್ ಸೊ ದ ಗ್ಲೋಬಲ್ ಇಶ್ಯೂಸ್ ಗಳಿಗೂ ಕೂಡ ದ ಚೀನಾ ಅಂಡ್ ಇಂಡಿಯಾ ಸಮಟೈಮ್ಸ್ ಲೈಕ್ ದೇ ವಿಲ್ ಕಮ್ ಟುಗೆದರ್ ಅಂಡ್ ದೇ ವಿಲ್ ರೈಸ್ ದೇರ್ ವಾಯ್ಸ್. ಸೇಮ್ US ಅಲ್ಲಿ ಟ್ಯಾರಿಫ್ ಆಗ್ತಾ ಇದೆ. US ಬರೀ ಇಂಡಿಯಾದ ಮೇಲೆ ಅಷ್ಟೇ ಹಾಕಿದ್ಯಾ? ಇಲ್ಲ, ಚೀನಾದ ಮೇಲೂ ಕೂಡ ಹಾಕಿದೆ. ಚೀನಾಗೂ ಕೂಡ ಸೇಮ್ ಕನ್ಸರ್ನ್ ಇರುವಂತದ್ದು. ಇಬ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಇವಾಗ? ಸೇಮ್ ಇಬ್ರು ಕೂಡ ದೇ ವರ್ ಅಗೇನ್ಸ್ಟ್ ದಿ US ಟ್ಯಾರಿಫ್ ಅಂಡ್ ಅವರ ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಆಗಿರ್ಬೋದು, ಮಲ್ಟಿಲ್ಯಾಟ್ರಲ್ ರಿಲೇಶನ್ಶಿಪ್ ವಿತ್ ಅದರ್ ನೇಷನ್ಸ್ ದೇ ವಾಂಟ್ ಟು ಎಕ್ಸ್ಟೆಂಡ್. ದೆನ್ ಇಂಡಿಯಾ ಹಾಗೂ ಚೀನಾ ಎರಡೂ ಕೂಡ ವೆಸ್ಟರ್ನ್ ಡಾಮಿನೆನ್ಸ್ ಇರುವಂತಹ ಇನ್ಸ್ಟಿಟ್ಯೂಷನ್ಸ್ ಲೈಕ್ IMF, ದೆನ್ ವರ್ಲ್ಡ್ ಬ್ಯಾಂಕ್, UNSC ಇದನ್ನೆಲ್ಲನೂ ಕೂಡ ಅಪೋಸ್ ಮಾಡ್ತಾ ಬರ್ತಿದೆ. ಯಾಕಂತ ಹೇಳಿದ್ರೆ ಅವಾಗ ಕೋಲ್ಡ್ ವಾರ್ ಟೈಮ್ ಅಲ್ಲಿ ಬಂದಾಗ ವೆಸ್ಟರ್ನ್ ಡಾಮಿನೆನ್ಸ್ ಇತ್ತು. ಬಟ್ ಇವಾಗ ನಾವು ನೋಡ್ತಾ ಇದ್ರೆ ಓಕೆ, ಸೊ ಬೋತ್ ಇಂಡಿಯಾ ಅಂಡ್ ಚೀನಾ ಅವರೂ ಕೂಡ ಗ್ಲೋಬಲ್ ಲೆವೆಲ್ ಅಲ್ಲಿ ಒಳ್ಳೆ ಸ್ಟ್ಯಾಂಡ್ ಇರುವಂತದ್ದು, ಒಳ್ಳೆ ಲೀಡರ್ಶಿಪ್ ನ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂತ ಟೈಮಲ್ಲಿ ಇಂಡಿಯಾ ಮತ್ತೆ ಚೀನಾನು ಕೂಡ ಈ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಗಳು ಏನ್ ಮಾಡ್ಬೇಕು? ರೆಕಗ್ನೈಸ್ ಮಾಡಿ ಅವ್ರಿಗೆ ಪೊಸಿಷನ್ ನ ಕೊಡ್ಬೇಕು. ಸೊ ಇದಿಷ್ಟು ನಾವು ಕೋಆಪರೇಷನ್ ಅಲ್ಲಿ ನೋಡ್ತಾ ಇರುವಂತದ್ದು. ಬಟ್ ದೇರ್ ಆರ್ ಕಾನ್ಫ್ಲಿಕ್ಟ್ಸ್ ಆರ್ ದೇರ್. ಕಾನ್ಫ್ಲಿಕ್ಟ್ಸ್ ಇನ್ ವಾಟ್? ದ ಫಸ್ಟ್ ಯಾವಾಗ ನೋಡ್ತಿದ್ದೀವಿ ನಾವು? 1962 ಅಲ್ಲಿ ಆದಂತಹ ಸೀನೋ ಇಂಡಿಯನ್ ವಾರ್. ಓಕೆ, ಇಂಡಿಯಾ ಚೀನಾ ವಾರ್ ಅಥವಾ ಸೈನೋ ಇಂಡಿಯನ್ ವಾರ್ ನ ನೋಡ್ತೀವಿ. ಅಲ್ಲಿ ಏನ್ ಸ್ಟಾರ್ಟ್ ಆಯ್ತು? ಬಾರ್ಡರ್ ಡಿಸ್ಪ್ಯೂಟ್ಸ್. ಈ ಬಾರ್ಡರ್ ಡಿಸ್ಪ್ಯೂಟ್ಸ್ ಅಲ್ಲಿ ನಾವು ಬಾರ್ಡರ್ ನ 3 ತರ ಡಿವೈಡ್ ಮಾಡಬಹುದು. ಒಂದು ವೆಸ್ಟ್, ದೆನ್ ಮಿಡಲ್ ಅಂಡ್ ಈಸ್ಟ್. ವೆಸ್ಟ್ ಅಲ್ಲಿ ಬಂದಾಗ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಲಡಾಖ್, ಮಿಡಲ್ ಅಲ್ಲಿ ಬಂದಾಗ ಉತ್ತರಾಖಂಡ್ ಅಂಡ್ ಹಿಮಾಚಲ್ ಪ್ರದೇಶ್, ಅಂಡ್ ಈಸ್ಟ್ ಅಲ್ಲಿ ಬಂದಾಗ ಅರುಣಾಚಲ್ ಪ್ರದೇಶ್, ಸಿಕ್ಕಿಂ ಅಲ್ಲಿ ನಾವು ಏನ ನೋಡ್ತಾ ಬರ್ತೀವಿ? ಬಾರ್ಡರ್ ಡಿಸ್ಪ್ಯೂಟ್ಸ್ ಗಳನ್ನ ನೋಡ್ತಾ ಬರ್ತೀವಿ. ಅಂಡ್ 1967 ಅಲ್ಲಿ ನಾಥುಲ್ಲಾ ಮತ್ತೆ ಚೋಲಾ ಕ್ಲಾಸಸ್ ಆಯ್ತು. ದೆನ್ 1987 ಅಲ್ಲಿ ಬಂದಾಗ ಸಂಡ್ರಮ್ ಚೂ ಸ್ಟ್ಯಾಂಡ್ ಆಫ್ ಆಯ್ತು. ದೆನ್ ಇಲ್ಲಿ ಏನಾಯ್ತಪ್ಪ ಅಂದ್ರೆ LAC ಕ್ರಿಯೇಟ್ ಆಯ್ತು, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಓಕೆ, ಸೊ ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ವಿಚ್ ಇಸ್ ಪುವರ್ಲಿ ಡಿಮಾರ್ಕೇಟೆಡ್. ಇದರಿಂದ ಏನಾಗ್ತಿದಪ್ಪ ಅಂದ್ರೆ ಫ್ರೀಕ್ವೆಂಟ್ ಆಗಿ ಅವಾಗ ಫೇಸ್ ಆಫ್ ಆಗೋದನ್ನ ನೋಡ್ತಿದ್ವಿ. ಓಕೆ, ದೆನ್ ಇದೇ ಪ್ಲೇಸ್ ಅಲ್ಲಿ ರೀಸೆಂಟ್ ಆಗಿ 2020 ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಗಾಲ್ವನ್ ವ್ಯಾಲಿ ಕ್ಲಾಶಸ್ ಆಗಿತ್ತು. ದೆನ್ ಈ ಕ್ಲಾಶ್ ಯಾವಾಗ ಆಯ್ತು? ಅವಾಗ ಆಲ್ಮೋಸ್ಟ್ ಇಂಡಿಯಾ ಮತ್ತೆ ಚೀನಾದವರು ಏನ್ ಮಾಡೋದು? ಬೈಲ್ಯಾಟ್ರಲ್ ರಿಲೇಶನ್, ಡಿಪ್ಲೊಮ್ಯಾಟಿಕ್ ರಿಲೇಷನ್ ಏನಿತ್ತು ಅದನ್ನ ಆಲ್ರೆಡಿ ಸ್ಟಾಗ್ನೆಂಟ್ ಮಾಡಿದ್ರು.
ಅಂಡ್ ಇವಾಗ ಪುನಃ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಇಬ್ರು ಕೂಡ ರಿವೈವ್ ಮಾಡ್ತಾ ಇದ್ದಾರೆ ಇನ್ ಒನ್ ಆರ್ ಅನದರ್ ಮೀಟಿಂಗ್. ವಿ ಶುಡ್ ನೋ ದಟ್ ಒನ್ ಆಲ್ಸೋ. ದೆನ್ after that, but still there is ongoing disputes are there, like example ಈಸ್ಟರ್ನ್ ಲಡಾಖ್ ಆಗಿರ್ಬೋದು ಅಂಡ್ ಅರುಣಾಚಲ್ ಪ್ರದೇಶಗಳಾಗಿರ್ಬೋದು. ದೆನ್ ಈಸ್ಟರ್ನ್ ಲಡಾಖ್ ಅಲ್ಲಿ ಬಂದಾಗ ಅಲ್ಲಿರುವಂತ ನ್ಯಾಷನಲ್ ಪಾರ್ಕ್ ನು ಕೂಡ ಚೀನಾ ಇಸ್ ಕ್ಲೈಮಿಂಗ್ ಅಂಡ್ ಅರುಣಾಚಲ್ ಪ್ರದೇಶಲ್ಲೂ ಕೂಡ ಸ್ಟೇ. ಓಕೆ, ಟೋಟಲ್ ಅರುಣಾಚಲ್ ಪ್ರದೇಶ ಇಟ್ ಇಸ್ ನಾಟ್ ಸೇಯಿಂಗ್ ದಟ್ ಇಟ್ ಇಸ್ ದೇರ್ ವಿತ್ ಇಂಡಿಯಾ. ಚೀನಾ ಮ್ಯಾಪಿಗೆ ಏನ್ ಮಾಡ್ತಿದೆಪ್ಪ ಅಂದ್ರೆ ಅರುಣಾಚಲ್ ಪ್ರದೇಶನ ಸೇರಿಸ್ಕೊಳ್ತಾ ಇದೆ. ಸೊ ಸ್ಟಿಲ್ ವಿ ಹ್ಯಾವ್ ಡಿಸ್ಪ್ಯೂಟ್ಸ್, ಎಸ್ಪೆಷಲಿ ಇನ್ ಬಾರ್ಡರ್ ಡಿಸ್ಪ್ಯೂಟ್ಸ್. ಬಟ್ ಆದ್ರೂ ಕೂಡ ನಾವು ಅದನ್ನ ಸೈಡಿಗೆ ಇಟ್ಟು ವಾಟ್ ಎವರ್ ದ ಟ್ರೇಡ್ ಅಂಡ್ ಎಕನಾಮಿಕ್ ಥಿಂಗ್ಸ್ ಆರ್ ದೇರ್, ಅದನ್ನ ನಾವು ಚೀನಾ ಜೊತೆ ಒಳ್ಳೆ ರಿಲೇಶನ್ಶಿಪ್ ಅದರಲ್ಲಿ ಇಟ್ಕೊಂಡಿರುವಂತದ್ದು. ಅಂಡ್ ಸ್ಟ್ರಾಟಜಿಕ್ ರೈವಲ್ರಿ ಕೂಡ ಇದೆ. ಫಾರ್ ಎಕ್ಸಾಂಪಲ್, ಚೀನಾಸ್ BRI ಪ್ರಾಜೆಕ್ಟ್. ವಾಟ್ ಇಸ್ ದಿಸ್ BRI? ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಓಕೆ, ಸೊ ನಮ್ಮ ಸುತ್ತಮುತ್ತ ಯಾವ್ಯಾವ ದೇಶಗಳಿದಾವೋ, ಲೈಕ್ ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಇದ್ರ ಸುತ್ತ ಏನ್ ಮಾಡ್ತಿದೆಪ್ಪ ಅಂತಂದ್ರೆ ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಿ ಇಂಡಿಯಾನ ಸುತ್ತ ಏನ್ ಮಾಡ್ತಿದೆಪ್ಪ ಅಂತಂದ್ರೆ ಫುಲ್ CCTV ಸರ್ವೆಲೆನ್ಸ್ ಮುಖಾಂತರ ಎಲ್ಲಾನು ಕೂಡ ನೋಡ್ತಾ ಇದೆ. ಓಕೆ, ಸೊ ದಟ್ಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಮೇನ್ಲಿ ದ BRI ಪ್ರಾಜೆಕ್ಟ್ಸ್ ಆಫ್ ದಿ ಚೀನಾ. ದೆನ್ ಅದರ ಜೊತೆಗೆ ಸೊ ಇಂಡಿಯನ್ ಓಷನ್ಸ್ ಗಳಲ್ಲಿ ಆಗಿರ್ಬೋದು, ಸೌತ್ ಏಷ್ಯಾದಲ್ಲಿ ಚೀನಾಸ್ ಇನ್ಫ್ಲೂಯೆನ್ಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ದೆನ್ ಇದು ಚೀನಾಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆದ್ರೆ ಇಂಡಿಯಾಗೆ ಥ್ರೆಟ್ ಇದೆಯಾ? ಎಸ್. ಅಂಡ್ ಇಂಡಿಯಾದಲ್ಲಿ ಇರುವಂತಹ ಕ್ವಾಡ್ ಗ್ರೂಪ್ ಏನಿದೆಯೋ, ಓಕೆ, ಸೊ ಆಸ್ಟ್ರೇಲಿಯಾ, USA, ಜಪಾನ್ ಅಂಡ್ ಇಂಡಿಯಾ, ಇದು 4 ದೇಶ ಸೇರಿ ಮಾಡಿರುವಂತಹ ನಾವು ಆರ್ಗನೈಸೇಷನ್ ಏನಂತ ಕರಿತೀವಿ? ಕ್ವಾಡ್ ಅಂತ ಕರಿತೀವಿ. ಆ ಕ್ವಾಡ್ ನ ಚೀನಾ ಏನಂತ ಕರಿತಿದೆ? ಇಟ್ಸ್ ಆಂಟಿ ಚೀನಾ ಆರ್ಗನೈಸೇಷನ್ ಅಂತ ಹೇಳಿ ಅಪೋಸ್ ಕೂಡ ಮಾಡ್ತಾ ಇದೆ. ಅಂಡ್ ಟ್ರೇಡ್ ಇಂಬ್ಯಾಲೆನ್ಸ್ ಅಲ್ಲಿ ಬಂದಾಗ ಆಸ್ ವಿ ನೋ ದಟ್ ಮೇನ್ ಆಗಿ ಇಂಡಿಯಾ ಏನ್ ಮಾಡ್ತಿದೆಪ್ಪ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಚೀನಾಕ್ಕೆ. ಸೊ ಇನ್ಸ್ಟೆಡ್ ಆಫ್ ದಟ್ ವಿ ಆರ್ ಡೂಯಿಂಗ್ ಮೋರ್ ಇಂಪೋರ್ಟ್ಸ್ ಫ್ರಮ್ ಚೀನಾ. ಇದರಿಂದ ಏನಾಗ್ತಿದೆ? ಟ್ರೇಡ್ ಡೆಫಿಸಿಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಕೆಲವೊಂದು ರಾ ಮೆಟೀರಿಯಲ್ಸ್ ಲೈಕ್ ಎಲೆಕ್ಟ್ರಾನಿಕ್ಸ್ ಗಳಾಗಿರ್ಬೋದು, ಮಷಿನರೀಸ್ ಆಗಿರ್ಬೋದು, ಟೆಲಿಕಾಂ ಇಕ್ವಿಪ್ಮೆಂಟ್ ಆಗಿರ್ಬೋದು, ಅದಕ್ಕೆ ನಾವು ಕಂಪ್ಲೀಟ್ ಆಗಿ ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ಚೀನಾದ ಮೇಲೆ. ಎಕ್ಸಾಂಪಲ್ ದ ಸೆಮಿ ಕಂಡಕ್ಟರ್ಸ್ ಅಂಡ್ ಆಲ್. ಓಕೆ, ಅಲ್ಲಿ ಏನಾದ್ರೂ ಕೂಡ ಚೀನಾ ಮಾರ್ಕೆಟ್ ಅಲ್ಲಿ ಏನಾದ್ರೂ ಕೂಡ ಚೀನಾ ಮಾರ್ಕೆಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಥವಾ ಚೀನಾ ಏನಾದ್ರೂ ಕೂಡ ಗೂಡ್ಸ್ ಗಳನ್ನ ನಮ್ಮ ಇಂಡಿಯಾ ಕೊಡ್ಲಿಲ್ಲ ಅಂತಂದ್ರೆ ಅದನ್ನು ಕೂಡ ನಮ್ಮ ಎಕಾನಮಿ ಮೇಲೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ದೆನ್ ಟೆರರಿಸಮ್ ಅಲ್ಲಿ ಬಂದಾಗ ಸೊ ಚೀನಾ ವಿಲ್ ಸೇ ದಟ್ ನೋ, ವಿ ಆರ್ ನಾಟ್ ಸ್ಪಾನ್ಸರಿಂಗ್ ಎನಿ ಟೆರರಿಸಮ್ ಅಂತ, ಬಟ್ ಸ್ಟಿಲ್ ವಿ ಸಸ್ಪಿಷಿಯಸ್ ದಟ್ ವಾಟ್ ಎವರ್ ದ ಟೆರರಿಸಮ್ ವಿಚ್ ಈಸ್ ಹ್ಯಾಪನಿಂಗ್ ಫ್ರಮ್ ಪಾಕಿಸ್ತಾನ್ ವಿತ್ ದ ಹೆಲ್ಪ್ ಆಫ್ ದಿ ಚೀನಾ ಅಂತ ಹೇಳಿ ನಾವು ಸಸ್ಪಿಷನ್ ಮಾಡ್ತಾ ಇದೀವಿ. ದೆನ್ ಹಾಗೇನೆ ಸೊ ಚೀನಾ ಹ್ಯಾಸ್ ಬ್ಲಾಕ್ ಇಂಡಿಯಾಸ್ ಅಟೆಂಪ್ಟ್ ಟು ಬ್ಲಾಕ್ ಲಿಸ್ಟ್ ದಿ ಪಾಕಿಸ್ತಾನ್. ಓಕೆ, ಸೊ FATT ಬಂದಾಗ ಸೊ ನಾವು ಪಾಕಿಸ್ತಾನ ಏನ್ ಮಾಡ್ಬೇಕು? ಬ್ಲಾಕ್ ಲಿಸ್ಟ್ ಹಾಕ್ಬೇಕಂತ ಹೇಳ್ತಿದ್ವಿ. ಬಟ್ ಚೀನಾ ಏನ್ ಮಾಡ್ತಿದೆಪ್ಪ ಅಂತಂದ್ರೆ ಅದನ್ನ ಸಪೋರ್ಟ್ ಮಾಡ್ತಾ ಇದೆ ಯಾರಿಗೆ? ಪಾಕಿಸ್ತಾನಕ್ಕೆ. ಸೊ ದೀಸ್ ಆರ್ ಆಲ್ ದಿ ಕಾನ್ಫ್ಲಿಕ್ಟ್ಸ್ ಥಿಂಗ್ ವಿ ಆರ್ ಸೀಯಿಂಗ್ ಬಿಟ್ವೀನ್ ಇಂಡಿಯಾ ಅಂಡ್ ಚೀನಾ. ಸೊ ಇದಿಷ್ಟನ್ನ ನೀವು ಯಾವ್ದ್ರಲ್ಲಿ ರಿವೈಸ್ ಮಾಡ್ಕೋಬೇಕಪ್ಪ ಅಂದ್ರೆ ನಿಮ್ಮ ಸ್ಟ್ಯಾಟಿಕ್ ಪಾರ್ಟ್ ಅಲ್ಲಿ ರಿವೈಸ್ ನ ಮಾಡ್ಕೋಬೇಕು. ಹಾಗಿದ್ರೆ ಇಷ್ಟೆಲ್ಲ ಸಿಚುವೇಶನ್ ಇದ್ರೂ ಕೂಡ ವಾಟ್ ಈಸ್ ಇಂಡಿಯಾಸ್ ಅಪ್ರೋಚ್ ಅಂತ ಬಂದಾಗ ಇಂಡಿಯಾ ಹ್ಯಾಸ್ ದ ಡ್ಯುಯಲ್ ಸ್ಟ್ರಾಟಜಿ. ವಾಟ್ ಈಸ್ ದಟ್ ಡ್ಯುಯಲ್ ಸ್ಟ್ರಾಟಜಿ? ಫಸ್ಟ್ ಒನ್, engage with China on trade and multilateral platforms, but so India has the firm stand on sovereignty and a border security. Sovereignty and a border security ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಸಹ ಕಾಂಪ್ರಮೈಸ್ ಆಗೋದಿಲ್ಲ. ನಮ್ಮ ಟೆರಿಟರೀಸ್ ಗಳನ್ನ ನಾವು ಬಿಟ್ಕೊಡೋದಿಲ್ಲ. ದೆನ್ ನಮ್ಮ ಮೇಲೆ ಯಾವುದೇ ತರದ ಇನ್ಫ್ಲೂಯೆನ್ಸ್ ಮಾಡಕ್ ಬಂದ್ರೂ ಕೂಡ ನಾವು ಕೇಳೋದಿಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ಇನ್ ಟ್ರೇಡ್ ಅಂಡ್ ಮಲ್ಟಿಲ್ಯಾಟರಲ್ ಪ್ಲಾಟ್ಫಾರ್ಮ್. ಸೊ ದಿಸ್ ಈಸ್ ದ ಇಂಡಿಯಾ ಸ್ಟ್ರಾಟಜಿ. ಈ ಸ್ಟ್ರಾಟಜಿನ ನೀವು ನಿಮ್ಮ ಎಕ್ಸಾಮ್ ಅಲ್ಲಿ ಬರೀಬೇಕು and you should know for your exam purpose. Okay, then India bandaga, India has many policies like a neighborhood first policy, act east policy, India Pacific vision and a quad partnership. ಇದರಿಂದ ಎಲ್ಲಾನು ಕೂಡ ಇಂಡಿಯಾ ಏನ್ ಮಾಡ್ತಿದೆ? ಅದರದೇ ಆದಂತಹ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಿದೆ. ದೆನ್ ಅದರದೇ ಆದಂತಹ ಇನ್ಫ್ಲೂಯೆನ್ಸ್ ಗಳನ್ನ ಈ ರೀಜನ್ ಅಲ್ಲಿ ಎಸ್ಪೆಷಲಿ ದ ಇಂಡೋ ಅಂಡ್ ಪೆಸಿಫಿಕ್ ರೀಜನ್ ಅಲ್ಲಿ ಏನ್ ಮಾಡಿದಪ್ಪ ಅಂತಂದ್ರೆ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಬರ್ತಾ ಇದೆ. ಓಕೆ, ಸೊ ದಟ್ಸ್ ಆಲ್. ಅಂಡ್ ರೀಸೆಂಟ್ ಆಗಿ ನಾವು LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಬಾರ್ಡರ್ ಅಲ್ಲಿ ಇರುವಂತಹ ವಿಲೇಜಸ್ ಗಳನ್ನ ಡೆವಲಪ್ಮೆಂಟ್ ಮಾಡುವಂತದ್ದು, ಅದನ್ನು ಕೂಡ ರೋಡ್ಸ್ ಗಳಾಗಿರ್ಬೋದು, ಟನಲ್ಸ್ ಗಳಾಗಿರ್ಬೋದು, ಏರ್ ಸ್ಟ್ರಿಪ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ನಾವು ಕೂಡ ಅವ್ರಿಗೆ ಅಗೇನ್ಸ್ಟ್ ಆಗಿ ನಾವು ಏನೇನ್ ಸ್ಟ್ಯಾಂಡ್ ತಗೋಬೇಕು ಅಷ್ಟನ್ನ ತಗೊಳ್ತಾ ಇದೀವಿ. ಅಂಡ್ ಇವತ್ತು ನಿನ್ನೆ ಆದಂತಹ ಮೀಟಿಂಗ್ ಅಲ್ಲಿ ಏನೇನೆಲ್ಲ ಕೀ ಹೈಲೈಟ್ಸ್ ಗಳು ಬಂದಾಗ ಒಂದು ಬಾರ್ಡರ್ ಇಶ್ಯೂ ರೆಸೊಲ್ಯೂಷನ್ ಬಗ್ಗೆ ಅವರಿಬ್ರು ಮಾತಾಡಿದ್ದಾರೆ. ಸೊ ಲೈಕ್ ಬಾರ್ಡರ್ ಇಶ್ಯೂಸ್ ಏನಿದೆಯೋ ಅದನ್ನ ಒಂದೇ ಬಾರ್ಡರ್ ಇಶ್ಯೂನ ಇಟ್ಕೊಂಡು ನಾವು ಓವರ್ ಆಲ್ ರಿಲೇಷನ್ ಏನಿದೆಯೋ ಅದನ್ನ ಹಾಳು ಮಾಡ್ಕೋಬಾರ್ದು. ವಿ ಹ್ಯಾವ್ ಟು ಕೀಪ್ ಅ ಗುಡ್ ರಿಲೇಶನ್ಶಿಪ್. ಬಟ್ ಬಾರ್ಡರ್ ಇಶ್ಯೂನು ಕೂಡ ನಾವು ಸಾಲ್ವ್ ಮಾಡ್ತಾ ಬರೋಣ ವಿತ್ ಫೇರ್, ರೀಸನಬಲ್ ಅಂಡ್ ಮ್ಯೂಚುವಲಿ ಅಕ್ಸೆಪ್ಟಬಲ್ ಸೊಲ್ಯೂಷನ್ ಅನ್ನುವಂಥದ್ದು ನನ್ನ ಮೀಟಿಂಗ್ ಅಲ್ಲಿ ಹೈಲೈಟ್ ಆಗಿರುವಂಥದ್ದು. ಅಂಡ್ ಸೆಕೆಂಡ್ ಒನ್, ಸ್ಟ್ರೆಂಥನಿಂಗ್ ಪೀಪಲ್ ಟು ಪೀಪಲ್. ಗಲ್ವಾನ್ ಇಶ್ಯೂ ಆದ್ಮೇಲೆ ಕೈಲಾಸ್ ಮತ್ತೆ ಮಾನಸ್ ಸರೋವರ್ ಯಾತ್ರಾ ನಾವೇನ್ ನೋಡ್ತಿದೀವಿ ಅದು ಸ್ಟಾಪ್ ಆಗಿತ್ತು. ಅದನ್ನು ಕೂಡ ರಿವೈವ್ ಮಾಡೋದಕ್ಕೆ
ಮತ್ತೆ ಡೈರೆಕ್ಟ್ ಫ್ಲೈಟ್ಸ್ಗಳಾಗಿರ್ಬೋದು, ವೀಸಾ ಫೆಸಿಲಿಟೇಷನ್ ಆಗಿರ್ಬೋದು, ರಿಲಿಜಿಯಸ್ ಟೂರಿಸಂ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಎನ್ಹಾನ್ಸ್ಮೆಂಟ್ ಮಾಡೋದಕ್ಕೆ ಏನೇನೆಲ್ಲ ಸ್ಟ್ರಾಟಜೀಸ್ಗಳನ್ನ ತಗೋಬೇಕು ಅದನ್ನು ಕೂಡ ತಗೊಳ್ಳೋಣ ಅಂತ ಇಬ್ರು ಕೂಡ ಮಾತಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಟ್ರೇಡ್ ಅಂಡ್ ಎಕಾನಮಿಲಿ ಬಂದಾಗ ಬೋತ್ ಸೈಡ್ ರೆಕಗ್ನೈಸ್ ದ ಪೊಟೆನ್ಶಿಯಲ್ ಟು ಸ್ಟೆಬಿಲೈಸ್ ದಿ ವರ್ಲ್ಡ್ ಟ್ರೇಡ್. ಯಾಕಂತ ಹೇಳಿದಾಗ ಚೀನಾನೂ ಕೂಡ ಒಂದಷ್ಟು ಇನ್ಫ್ಲುಯೆನ್ಸ್ ಅದನ್ನ ಟ್ರೇಡಿಂಗ್ ನ ಮಾಡ್ತಾ ಬೇರೆ ದೇಶನ ಕಂಟ್ರೋಲ್ ಮಾಡ್ತಿದೆ, ಅಂಡ್ ಇಂಡಿಯಾನೂ ಕೂಡ ಹೌದು. ಇಬ್ರು ಜೊತೆಗೆ ಎಕನಾಮಿಕ್ ಮಾಡಿದ್ರೆ ಅಥವಾ ಟ್ರೇಡ್ಗಳನ್ನ ಮಾಡಿದ್ರೆ ಟೋಟಲ್ ಆಗಿ ವರ್ಲ್ಡ್ ನ ಎಕನಾಮಿ ಏನಿದೆಯೋ ಅದನ್ನು ಕೂಡ ಸ್ಟೆಬಿಲೈಸ್ ಮಾಡುವಂತ ಕೆಪಾಸಿಟಿ ಎರಡು ದೇಶಗಳಿಗೆ ಇರೋದ್ರಿಂದ ವಿ ಶುಡ್ ಹಾವ್ ಅ ಗುಡ್ ಬೈಲಾಟ್ರಲ್ ರಿಲೇಶನ್ಶಿಪ್ ಅಂತ ಇಬ್ರು ಮಾತಾಡ್ಕೊಂಡಿದ್ದಾರೆ. ಅಂಡ್ ಫೋರ್ತ್ ಒನ್ ಇಸ್ ದಟ್ ಕೌಂಟರ್ ಟೆರರಿಸಂ. ಓಕೆ, ಸೊ ವಾಟ್ ಎವರ್ ದ ಟೆರರಿಸಂ, ವೆದರ್ ಇಟ್ ಇಸ್ ಹ್ಯಾಪನಿಂಗ್ ಇನ್ ಚೀನಾ ಆರ್ ವೆದರ್ ಇಟ್ ಇಸ್ ಹ್ಯಾಪನಿಂಗ್ ಇನ್ ಇಂಡಿಯಾ, ಇಬ್ರು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ವಿ ಶುಡ್ ಹ್ಯಾವ್ ಅ ಸೇಮ್ ಕೋಆಪರೇಷನ್ ಅಗೇನ್ಸ್ಟ್ ದಿ ಕ್ರಾಸ್ ಬಾರ್ಡರ್ ಟೆರರಿಸಂ ಅಂತ ಅಗ್ರಿಮೆಂಟ್ ಆಗಿದೆ. ನೆಕ್ಸ್ಟ್ ಆಫ್ಟರ್ ದಟ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಲ್ಲಿ ಬಂದಾಗ ಬೈಲ್ಯಾಟ್ರಲ್, ರೀಜನಲ್ ಅಂಡ್ ಗ್ಲೋಬಲ್ ಇಶ್ಯೂಸ್ ಗಳ ಬಗ್ಗೆ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಷನ್ಸ್ ಕೂಡ ಇಬ್ರು ಮುಂದೆ ಇದ್ದಾರೆ. ಅಂಡ್ ಸೊ ನೆಕ್ಸ್ಟ್ ಇಯರ್ 2026 ಅಲ್ಲಿ ಇಂಡಿಯಾದಲ್ಲಿ ಬ್ರಿಕ್ಸ್ ಸಮ್ಮಿಟ್ ಆಗುತ್ತೆ. ಅಲ್ಲಿಗೆ ಯಾರು ಬರ್ತಾರಪ್ಪ ಅಂತ ಹೇಳಿದ್ರೆ ಚೀನಾ ಪ್ರೆಸಿಡೆಂಟ್ ಬರೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ದೆನ್ ಸೊ ಚೀನಾಸ್ ರೆಸೊಲ್ಯೂಷನ್ SCO ಸಮ್ಮಿಟ್ ಅಲ್ಲಿ ಇವಾಗ ತಾಯ್ಜಿಂಗ್ ಡಿಕ್ಲರೇಷನ್ ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ. ಅದಕ್ಕೂ ಕೂಡ ಇಂಡಿಯಾ ಏನ್ ಮಾಡಿದೆ, ಸಪೋರ್ಟ್ ಮಾಡ್ತಾ ಇದೆ. ಅಂಡ್ ಮಯನ್ಮಾರ್ ಅಲ್ಲಿ ಆಗ್ತಿರುವಂತಹ ಪೀಸ್ ಪ್ರೊಸೆಸ್ಗೂ ಕೂಡ ಎರಡು ದೇಶಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಮಯನ್ಮಾರ್ ಅಲ್ಲಿ ಬಂದಾಗ ಮಿಲಿಟರಿ ಕೂಪ್ ಆಗಿದೆ. ದೆನ್ ಅದನ್ನ ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಜನರಲ್ ಎಲೆಕ್ಷನ್ ಮಾಡಿ ವಾಟ್ ಎವರ್ ದ ಡೆಮೋಕ್ರಸಿ ಇಸ್ ದೇ ಅದನ್ನ ರೀಸ್ಟೋರ್ ಮಾಡ್ಬೇಕು ಅಂತ ಅಲ್ಲಿನ ದೇಶದಲ್ಲಿರುವಂತಹ ಮಿಲಿಟರಿ ಪೀಪಲ್ಸ್ ದೇ ಆರ್ ಸ್ಪೀಕಿಂಗ್. ಅದಕ್ಕೋಸ್ಕರ ಇಂಡಿಯಾ ಮತ್ತೆ ಚೀನಾ ಇಬ್ರು ಕೂಡ ಹೆಲ್ಪ್ ಮಾಡ್ತಾ ಇದೆ. ಅಕಸ್ಮಾತ್ ಮಯನ್ಮಾರ್ ಏನಾದ್ರು ಸ್ಟೇಬಲ್ ಆಯ್ತು ಅಂತ ಹೇಳಿದ್ರೆ ನಮ್ದು ಏನೆಲ್ಲ ಫಾರಿನ್ ಪಾಲಿಸೀಸ್ ಇದೆಯೋ, ಎಸ್ಪೆಷಲಿ ನೈಬರ್ಹುಡ್ ಪಾಲಿಸಿ, ಆಕ್ಟ್ ಈಸ್ಟ್ ಪಾಲಿಸಿ, ದೆನ್ ಆಸಿಯಾನ್ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಸ್ಟೇಬಲ್ ಆಗುತ್ತೆ. ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ನಾರ್ತ್ ಈಸ್ಟ್ ಆಲ್ಸೋ ಅಂಡ್ ನಮ್ಮ ಎಕಾನಮಿನೂ ಕೂಡ ಇದರಿಂದ ಡೆವಲಪ್ ಆಗುತ್ತೆ. ಅದಕ್ಕೋಸ್ಕರ ದ ಸ್ಟೆಬಿಲಿಟಿ ಇನ್ ಮಯನ್ಮಾರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೂ ಕೂಡ ಇವೆರಡು ದೇಶಗಳು ಸಪೋರ್ಟ್ ಮಾಡ್ತಾ ಇರುವಂತದ್ದು. ಅಂಡ್ ಸ್ಟ್ರಾಟಜಿಕ್ ಮೆಸೇಜಿಂಗ್ ಅಲ್ಲಿ ಬಂದಾಗ ಇಂಡಿಯಾ ಅಂಡ್ ಚೀನಾ ಆರ್ ಪಾರ್ಟ್ನರ್ಸ್, ನಾಟ್ ದಿ ರೈವಲ್ಸ್ ಅಂತ ಯಾರು ಹೇಳಿರುವಂತದ್ದು ನಮ್ಮ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಓಕೆ, ಅಂಡ್ ಸೊ ಚೈನೀಸ್ ಪ್ರೆಸಿಡೆಂಟ್ ಏನ್ ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ ಇಂಡಿಯಾ ಚೀನಾ ರಿಲೇಶನ್ಶಿಪ್ ಶುಡ್ ಬಿ ಬೇಸ್ಡ್ ಆನ್ ಮ್ಯೂಚುವಲ್ ರೆಸ್ಪೆಕ್ಟ್, ಸಾಲಿಡಾರಿಟಿ ಅಂಡ್ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್. ಸೊ ದಿಸ್ ಇಸ್ ದ ಥಿಂಗ್ ಅವರಿಬ್ರು ಹೇಳಿರುವಂತದ್ದು ಮತ್ತೆ ಅವರ ಟ್ವಿಟರ್ ಅಕೌಂಟ್ ಅಲ್ಲೂ ಸಹ ಹೇಳ್ಕೊಂಡಿರುವಂತದ್ದು. ದೆನ್ ಇದರಿಂದ ಓವರ್ ಆಲ್ ಆಗಿ ನಾವೇನ್ ನೋಡ್ತಿದ್ವಪ್ಪ ಅಂದ್ರೆ ದರ್ ಈಸ್ ಅ ಪಾಸಿಟಿವ್ ಮೂಮೆಂಟಮ್. ಎರಡೂ ಕೂಡ ಇಬ್ರು ಸೈಡ್ ಅಲ್ಲಿ ಏನ್ ಟಾಕ್ಸ್ ಆಗಿದೆಯೋ ಇಟ್ ಈಸ್ ಶೋಯಿಂಗ್ ದ ಪ್ರೋಗ್ರೆಸ್, ದ ಪಾಸಿಟಿವ್ ಪ್ರೋಗ್ರೆಸ್ ನ ತೋರಿಸ್ತಾ ಇರುವಂತದ್ದು. ಅಂಡ್ ಟೈಜಿಂಗ್ ಡಿಕ್ಲರೇಷನ್ ಕೂಡ ಇಂಡಿಯಾ ಸಪೋರ್ಟ್ ಮಾಡ್ತಾ ಇದೆ. ದೆನ್ ಆಫ್ಟರ್ ದಟ್ ಜಿಯೋ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಅಲ್ಲಿ ಬಂದಾಗ ಸೊ ದೇ ವಿಲ್ ಬ್ಯಾಲೆನ್ಸ್ ದಿ ಬ್ರಾಡರ್ ಕನ್ಸರ್ನ್ಸ್ ವಿತ್ ದ ಎಕನಾಮಿಕ್ ಅಂಡ್ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್. ದೆನ್ ಎರಡೂ ದೇಶಗಳು ಕೂಡ ದೇ ಆರ್ ಡಿಸೈರ್ ಟು ಅವಾಯ್ಡ್ ದಿ ಕನ್ಫ್ರಂಟೇಷನ್ ಡಿಸ್ಪೈಟ್ ಡಿಸ್ಪ್ಯೂಟ್. Okay, so that's the thing. So from this we can maintain the regional stability especially in the South Asia. Okay, so then whatever US's tariff na ಆಗ್ತಾ ಇದೆಯೋ ಅದರಿಂದ ನಾವು ಸ್ಟೇಬಲ್ ಆಗಬೇಕು ಅಂತ ಹೇಳಿದ್ರೆ ವಿ ಶುಡ್ ಹಾವ್ ಅ ಗುಡ್ ರಿಲೇಶನ್ಶಿಪ್ ಮೇನ್ಲಿ ವಿತ್ ರಷ್ಯಾ ಅಂಡ್ ಚೀನಾ. ಓಕೆ, ಸೊ ದಟ್ ಈಸ್ ವೈ ದಿಸ್ ಮೀಟಿಂಗ್ ಇಸ್ ಇಂಪಾರ್ಟೆಂಟ್. ದೆನ್ ಇವತ್ತಿಂದ ಏನ್ SCO ಮೀಟಿಂಗ್ ಆಗ್ತಾ ಇದೆಯೋ ಅದು ಕಂಪ್ಲೀಟ್ SCO ಮೀಟಿಂಗ್ ಆದ್ಮೇಲೆ ದೆನ್ ವಾಟ್ ಎವರ್ ದ ಡಿಕ್ಲರೇಷನ್ ಎವ್ರಿಥಿಂಗ್ ಅವ್ರು ಕೊಟ್ಟಾದ್ಮೇಲೆ ನಾವು ಮಾತಾಡೋಣ. ಓಕೆ, ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ಬೇಸ್ಡ್ ಆನ್ ದಿಸ್ ಒನ್ ಮೇನ್ಸ್ ಕ್ವಶನ್ ಇಸ್ ದೇರ್, ಯು ಕ್ಯಾನ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಓಕೆ, ಸೊ ಈ ಕ್ವಶನ್ಗೆ ಆನ್ಸರ್ನ ಬರೆದು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಕಳಿಸಬಹುದು. ನಾವು ನಿಮಗೆ ಕರೆಕ್ಷನ್ ಮಾಡಿ ಸೊ ಏನ್ ಸರಿ ಮಾಡ್ಕೋಬೇಕು ಅಂತಾನು ಕೂಡ ಹೇಳ್ತೀವಿ. ದ ಕ್ವಶನ್ ಇಸ್ ದಟ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂಡ್ ಕೌಂಟರ್ ಟೆರರಿಸಂ ಆರ್ ಸೆಂಟ್ರಲ್ ಟು ದ ಫ್ಯೂಚರ್ ಇಂಡಿಯಾ ಚೀನಾ ರಿಲೇಷನ್. Discuss with reference to a recent diplomatic engagement. Okay, so border management and counter terrorism ಎರಡು ಕೂಡ ಇಂಪಾರ್ಟೆಂಟ್. ದೆನ್ ರೀಸೆಂಟ್ ಆಗಿ ಆದಂತಹ ಡೆವಲಪ್ಮೆಂಟ್ ಬೇಸಿಸ್ ಮೇಲೆ ನೀವೇನ್ ಮಾಡಬೇಕು, ಆನ್ಸರ್ಸ್ಗಳನ್ನ ಬರಿತಾ ಬರಬೇಕು. ಸೊ ವಾಟ್ ಎವರ್ ದ ಕೀ ಹೈಲೈಟ್ಸ್ ನಾವು ಡಿಸ್ಕಸ್ ಮಾಡಿದೀವೋ ಅದ್ರ ಮೇಲೆ ಬರಿತಾ ಬರಬೇಕು. ಇವಾಗ ಈ ಪ್ರಿಲಿಮ್ಸ್ ಕ್ವಶನ್ ನ ನೋಡಿ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಕ್ವಶನ್ ಇಸ್ ದಟ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಇಂಡಿಯಾ ಚೀನಾ ರಿಲೇಷನ್. ಫಸ್ಟ್ ಒನ್, ಬೋತ್ ದ ನೇಷನ್ಸ್ ಮೆಂಬರ್ಸ್ ಆಫ್ SCO ಅಂಡ್ ಬ್ರಿಕ್ಸ್. ಹೌದು, ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಒನ್, ದ ಟೈಜಿಂಗ್ ಡಿಕ್ಲರೇಷನ್ ರಿಲೇಟ್ಸ್ ಟು ಅ ಕೋಆಪರೇಷನ್ ವಿತ್ ಇನ್ ದ SCO. ಹೌದು, ಇದು ಕೂಡ ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು 2-3 ದಿನದಲ್ಲಿ ಡಿಕ್ಲೇರ್ ಮಾಡ್ತಾರೆ. Then India, China have agreed to keep a border dispute from defining overall ties. Yes, ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಡಿ ಇಸ್ ದಿ ರೈಟ್ ಆಪ್ಷನ್. ಓಕೆ, ದೆನ್ ಇದಾದ್ಮೇಲೆ ಸೊ ವಿ ವಿಲ್ ಡಿಸ್ಕಸ್ ದಿ ಎಡಿಟೋರಿಯಲ್ ಯಾವ್ದಪ್ಪ ಅಂದ್ರೆ ಇಂಡಿಯಾಸ್ ಎಕನಾಮಿಕ್ ಚರ್ನ್, ದ ನೆಕ್ಟರ್ ಆಫ್ ಗ್ರೋತ್ ರಿಟರ್ನ್ ಬೈ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿ. ಓಕೆ, ಸೊ ಯಾರು ಇವರು? ಹರ್ದೀಪ್ ಸಿಂಗ್ ಪೂರಿ, ದ ಯೂನಿಯನ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್. ಇವ್ರು ಏನಿದಾರಪ್ಪ ಅಂದ್ರೆ ಇಂಡಿಯಾಸ್ ಎಕನಾಮಿಕ್ ಗ್ರೋತ್
ರಿಲೇಟೆಡ್ ಟು ಎನರ್ಜಿ ಸೆಕ್ಟರ್, ಎನರ್ಜಿ ಟ್ರಾನ್ಸಿಷನ್ ಇಂದ ಇಂಡಿಯಾ ಎಕನಾಮಿಕ್ ಗ್ರೋತ್ ಯಾವ ತರ ಆಗ್ತಿದೆ ಅನ್ನೋದನ್ನ ಹೈಲೈಟ್ ಮಾಡಿ ಇವತ್ತು ಎಡಿಟೋರಿಯಲ್ ಹೇಳಿದ್ದಾರೆ. ದೆನ್ ಇಲ್ಲಿ ಸುಮಾರು ಡೇಟಾಗಳಿದೆ, ಇದು ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಇರ್ರಿಗಾರ್ಡ್ಲೆಸ್ ಆಫ್ ವಾಟ್ ಎವರ್ ದ ಎಕ್ಸಾಮಿನೇಷನ್. ಓಕೆ, ಸೊ ಯು ಶುಡ್ ನೋ ದಿಸ್. ಸೊ ಇಂಡಿಯನ್ ಎಕಾನಮಿಯಲ್ಲಿ ಬಂದಾಗ ನಾವು ಯಾವಾಗ ಎಸ್ಪೆಷಲಿ 1990s ಅಲ್ಲಿ ನೋಡಿದಾಗ ಲಿಬರೈಸೇಷನ್ ಆಯಿತು. ದೆನ್ COVID-19 ಟೈಮ್ 2020 ಬಂದಾಗ COVID-19 ಇಶ್ಯೂ ಆಯಿತು. ಇದು ಎರಡು ಆದ್ಮೇಲೆನೂ ಕೂಡ ವಾಟ್ ಎವರ್ ದ ಡಿಸ್ಪ್ಯೂಟ್ ಇನ್ 1990s ಅಂಡ್ 2020s ನಾವು ನೋಡಿದ್ರು ಕೂಡ ಇಂಡಿಯನ್ ಎಕಾನಮಿ ಏನಾಗ್ತಿದೆಪ್ಪ ಅಂತಂದ್ರೆ ಅದರಿಂದ ಇರುವಂತಹ ಡಿಸ್ಪ್ಯೂಟ್ಸ್ ಗಳಿಂದ ಆಚೆ ಬಂದು ಗ್ರೋತ್ ಆಗ್ತಾ ಇದೆ. ಓಕೆ, ಸೊ this articles mainly highlights GDP growth, energy security reforms and investment and opportunities in India. And India's resilience ಏನಿದೆಯೋ ಅದನ್ನ ಅವ್ರು ಏನಕ್ಕೆ ಕಂಪೇರ್ ಮಾಡಿದಾರಪ್ಪ ಅಂತಂದ್ರೆ ಸಮುದ್ರ ಮಂಥನಿಗೆ ಕಂಪೇರ್ ಮಾಡಿದ್ದಾರೆ. ಸೊ ಸಮುದ್ರ ಮಂಥನಲ್ಲಿ ಯಾವ ತರ ಸಮುದ್ರದನ್ನ ಶೇಕ್ ಮಾಡ್ತಾ ಯಾವ ತರ ಅಲ್ಲಿ ನೆಕ್ಟರ್ ಅಮೃತ ಸಿಕ್ತೋ ಅದೇ ತರ ಇಂಡಿಯಾದಲ್ಲೂ ಕೂಡ ವಾಟ್ ಎವರ್ ದ ಶೇಕಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಅದರಿಂದನೂ ಕೂಡ ಏನ್ ಸಿಗ್ತಾ ಇದೆ, ಇಂಡಿಯಾದಲ್ಲಿ ಗ್ರೋತ್ ಆಗ್ತಾ ಇದೆ ಅಂತ ಹೇಳಿ ಕಂಪೇರ್ ಮಾಡಿ ಇಲ್ಲಿ ಹೇಳಿರುವಂತದ್ದು. ಸೊ ಫಸ್ಟ್ ಆಫ್ ಆಲ್ ಲೈಕ್ ಬಿಫೋರ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ದಿಸ್ ಆರ್ಟಿಕಲ್, ಈ ಕ್ವಶನ್ಗೆ ಆನ್ಸರ್ ನ ಮಾಡಿ ನಿಮ್ಗೆ ಎಷ್ಟು ಮಟ್ಟಿಗೆ ಎನರ್ಜಿ ಸೆಕ್ಟರ್ ಬಗ್ಗೆ ನಾಲೆಜ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಕನ್ಸಿಡರ್ ದಿ ಫಾಲೋವಿಂಗ್ ಸೆಂಟರ್. ಫಸ್ಟ್ ಸ್ಟೇಟ್ಮೆಂಟ್, open acreage licensing policy related to oil and gas exploration. Second statement, India has achieved 20% ethanol target in 2024. And a third one, India is the second largest LNG importer in the world. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಥಿಂಕ್ ಮಾಡಿ. ಓಕೆ, ಥಿಂಕ್ ಮಾಡಿ ಆನ್ಸರ್ ನ ಮಾಡಿ. ಸೊ ಇದಿಷ್ಟಕ್ಕೂ ಈ ಮೂರು ಸ್ಟೇಟ್ಮೆಂಟ್ ಕೂಡ ಆನ್ಸರ್ ಎಲ್ಲಿದೆ ಇವತ್ತಿನ ಎಡಿಟೋರಿಯಲ್ ಅಲ್ಲಿ ಇದೆ. ಸೊ ಲಿಸನ್ ಟು ಮೀ ಕೇರ್ಫುಲಿ. ಸೊ ಇಂಡಿಯಾಸ್ ಗ್ರೋತ್ ಸ್ಟೋರೀಸ್ ನಾವು ನೋಡ್ತಾ ಬಂದ್ರೆ ಮೊನ್ನೆ ಎಲ್ಲವೂ ಕೂಡ ನ್ಯೂಸ್ ಪೇಪರ್ ಅಲ್ಲಿ ಹೈಲೈಟ್ ಮಾಡಿ ಹೇಳ್ತಾ ಇದ್ರು ಈ Q1 ಆಫ್ ದಿ ಫಿನಾನ್ಷಿಯಲ್ ಇಯರ್ 25-26. ಓಕೆ, ಸೊ ದಟ್ ಈಸ್ ದ ಗ್ರೋತ್ ಈಸ್ 7.8%, ವಿಚ್ ಈಸ್ 5 quarter ಹೈ. ಆಲ್ಮೋಸ್ಟ್ 1.5 ವರ್ಷಕ್ಕಿಂತನೂ ಕೂಡ ಈ ಕ್ವಾರ್ಟರ್ ಅಲ್ಲಿ ನಾವು ಏನ್ ಗ್ರೋತ್ ನ ನೋಡಿದ್ವು, ಇಟ್ ಈಸ್ ವೆರಿ ವೆರಿ ಹೈ. ದ ಪರ್ಸೆಂಟೇಜ್ ಇಸ್ 7.8%. ಇನ್ ವಿಚ್ ಟರ್ಮ್? ಇನ್ ದಿ ರಿಯಲ್ GDP. whereas in a nominal GDP it is 8.6. ನಾಮಿನಲ್ ಅಂತಂದ್ರೆ ನಾವೆಲ್ಲ ಏನು ಕೂಡ ಬೇಸ್ ಇಯರ್ಗೆ ಕಂಪೇರ್ ಮಾಡಲ್ಲ, ಅದೇ ರಿಯಲ್ ಅಂತ ಹೇಳಿ ಬಂದಾಗ ನಾವೆಲ್ಲ ಏನ್ ಮಾಡ್ತೀವಿ, ಬೇಸ್ ಇಯರ್ಗೆ ಕಂಪೇರ್ ಮಾಡ್ತೀವಿ. ಸೊ ದಟ್ ಈಸ್ ಬೈ ವಿ ವಿಲ್ ಸಿ ದ ಡಿಫರೆನ್ಸ್. ದೆನ್ ಈ ಕ್ವಾರ್ಟರ್ ಅಲ್ಲಿ ನಾವು ನೋಡ್ತಾ ಇದ್ರೆ ಯಾವ ಸೆಕ್ಟರ್ ತುಂಬಾ ಜಾಸ್ತಿ ಗ್ರೋತ್ ಆಗಿದೆ ಅಂತ ಬಂದಾಗ ದಟ್ ಈಸ್ ದ ಸರ್ವಿಸ್ ಸೆಕ್ಟರ್. 9.3% ಗ್ರೋತ್ ವಿ ಆರ್ ಸೀಯಿಂಗ್ ಇನ್ ಅ ಸರ್ವಿಸ್ ಸೆಕ್ಟರ್. whereas in a manufacturing sector that is 7.7% ಗ್ರೋತ್ ಇರುವಂತದ್ದು. ಅಂಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಬಂದಾಗಲೂ ಕೂಡ ನಾವೇನ್ ನೋಡ್ತಿದೀವಿ, 7.6% ಗ್ರೋತ್ ನ ನೋಡ್ತಾ ಇದೀವಿ. ಓಕೆ, ಸರ್ವಿಸ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಇದಿಷ್ಟು ಡೆವಲಪ್ ಆಗ್ತಿರೋದ್ರಿಂದ ನಮಗೆ ಅಲ್ಲಿ ಏನ್ ಗೊತ್ತಾಗ್ತಿದೆಪ್ಪ ಅಂತ ಹೇಳಿದ್ರೆ ಇದು ಮೂರು ಸೆಕ್ಟರ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ದೆನ್ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ದೆನ್ ವಾಟ್ ಎವರ್ ದ FDI ಇನ್ಫ್ಲೋ ಅದನ್ನು ಕೂಡ ಜಾಸ್ತಿ ಆಗ್ತಾ ಇದೆ. ದೆನ್ ಓವರ್ ಆಲ್ ನಮ್ಮ ಎಕನಾಮಿಕ್ ಸ್ಟೆಬಿಲಿಟಿ ವಾಟ್ ಎವರ್ ದ ಗ್ಲೋಬಲ್ ಕನ್ಸರ್ನ್ ಇಸ್ ದಟ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅಂಡ್ ನಮ್ಮ ಎಕನಾಮಿಕ್ ಸ್ಟ್ರೆಂತ್ ಅಲ್ಲಿ ಬಂದಾಗ ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಏನಂತ ಬಂದಾಗ ಇದು Q1 ಡೇಟಾನ ನಿಮಗೆ ಕೇಳ್ಬೋದು, ಕೇಳ್ದೇನೆ ಇದ್ರೂ ಇರ್ಬೋದು, ಬಟ್ ಇಯರ್ಲಿ ಡೇಟಾ ಕೇಳ್ತಾರೆ. ಬಟ್ ಎಕನಾಮಿಕ್ ಸ್ಟ್ರೆಂತ್ ಇಂಡಿಯಾ ಎಲ್ಲಿ ಎಷ್ಟು ಪೊಸಿಷನ್ ಇದೆ, ಫಸ್ಟ್ ಇದೆಯಾ, ಸೆಕೆಂಡ್ ಇದೆಯಾ, ಥರ್ಡ್ ಇದೆಯಾ, ಯಾವ್ದ್ರಲ್ಲಿದೆ, ವಾಟ್ ಈಸ್ ದ ಪೊಸಿಷನ್ ಆಫ್ ಇಂಡಿಯಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೇಕ್ ಅ ನೋಟ್ ಆಫ್ ಇಟ್. ಓಕೆ, ಸೊ ವರ್ಲ್ಡ್ಸ್ 4th ಲಾರ್ಜೆಸ್ಟ್ ಎಕನಾಮಿ ಇನ್ ಟರ್ಮ್ಸ್ ಆಫ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. GDP ಲಿ ಬಂದಾಗ ಇಂಡಿಯಾಸ್ ಎಷ್ಟನೇ ಪೊಸಿಷನ್ ಇದೆ, 5th ಪೊಸಿಷನ್ ಅಲ್ಲಿ ಇದೆ. ಅದೇ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಲಿ ಬಂದಾಗ ಇಂಡಿಯಾಸ್ ರ್ಯಾಂಕ್ ಇಸ್ 4. ಸೊ ಯು ಶುಡ್ ನೋ ಎಕ್ಸಾಮ್ ಅಲ್ಲಿ ಯಾವ್ದನ್ನ ಕೇಳ್ತಾ ಇದಾರೆ ನಿಮ್ಗೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಅಮಾಂಗ್ ದಿ ಮೇಜರ್ ಕಂಟ್ರೀಸ್ ಅಂಡ್ ಇಟ್ ಈಸ್ ಪೋಯ್ಸ್ಡ್ ಟು ಓವರ್ಟೇಕ್ ದಿ ಜರ್ಮನಿ ಅಂಡ್ ಬಿಕಮ್ಸ್ 3rd ಲಾರ್ಜೆಸ್ಟ್ ಎಕಾನಮಿ. ಯಾವ್ದ್ರಲ್ಲಿ? ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ. whereas in a GDP, so India wants to overtake both Germany and Japan. ಇದು ಹೋಗಿ ನಾವು 3rd ಲಾರ್ಜೆಸ್ಟ್ ಎಕಾನಮಿ ಆಗಬೇಕು ಅಂತಾನು ಕೂಡ ನಾವೇನ್ ಮಾಡ್ತಿದೀವಿ, ವಿ ಆರ್ ಪುಟ್ಟಿಂಗ್ ಲಾಟ್ ಆಫ್ ಎಫರ್ಟ್ಸ್. Then so all these whatever the growth we are seeing, it is because of domestic demand, then stable inflation, logistic reforms and infrastructure spending Indian government is doing. Okay, then recent okay, so the global rating agency that is S&P Global, ಅದು ಕೂಡ ನಮ್ಮ ಇಂಡಿಯಾದಲ್ಲಿ ಇರುವಂತಹ ವಾಟ್ ಎವರ್ ದ ರೇಟಿಂಗ್ಸ್ ಆರ್ ದೇರ್ ರಿಲೇಟೆಡ್ ಟು ಅ ಸ್ಟಾಕ್, after 18 years it revived and it said so India's economy is growing in a positive manner ಅಂತ ಹೇಳಿರುವಂತದ್ದು. All these things are very very important to economy. Okay, so you should know it. Then energy security linked to a growth.
ಎನರ್ಜಿ ಸೆಕ್ಯೂರಿಟಿ ನೋಡೋಣ ಯಾವ ತರ ಎನರ್ಜಿ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ಅ ಗ್ರೋತ್ ಅಂತ ಹೇಳಿ. ಸೊ ಎನರ್ಜಿ ಡಿಮ್ಯಾಂಡ್ ಅಲ್ಲಿ ಬಂದಾಗ, ಸೊ ಇಂಡಿಯಾ ಇಸ್ ದಿ ಥರ್ಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ of the energy. You take whatever the energy, okay, whether it is a petroleum energy like your petrol, diesel, etc., and the natural gases. ಇದರಲ್ಲಿ ಕನ್ಸಂಪ್ಷನ್ ಅಲ್ಲಿ ಬಂದಾಗ ಇಂಡಿಯಾ ಇಸ್ ದಿ ಥರ್ಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಅಂಡ್ ಅ ಫೋರ್ತ್ ಲಾರ್ಜೆಸ್ಟ್ ರಿಫೈನರ್ ಅಂಡ್ ಅ ಫೋರ್ತ್ ಲಾರ್ಜೆಸ್ಟ್ LNG ಇಂಪೋರ್ಟರ್. ಓಕೆ, ನ್ಯಾಚುರಲ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ನ ಇಂಪೋರ್ಟ್ ಮಾಡೋದ್ರಲ್ಲಿ ಇಂಡಿಯಾ ಇಸ್ ದಿ ಫೋರ್ತ್ ಲಾರ್ಜೆಸ್ಟ್. ದೆನ್ ಇಲ್ಲಿ ಬಂದಾಗ ಫೋರ್ತ್ ಲಾರ್ಜೆಸ್ಟ್ ರಿಫೈನರ್, ಇದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಬೇರೆ ದೇಶಗಳಲ್ಲಿ ಸಿಗುವಂತಹ ಕ್ರೂಡ್, ಎಕ್ಸಾಂಪಲ್ ರಷ್ಯಾದಲ್ಲಿ ನಮ್ಗೆ ಏನ್ ಸಿಗ್ತದಪ್ಪ ಅಂದ್ರೆ ಇಟ್ಸ್ ನಾಟ್ ಅ ಪ್ಯೂರ್ ಆಯಿಲ್ ಆರ್ ಅ ಪ್ಯೂರ್ ಎನರ್ಜಿ. ಸೊ ವಾಟ್ ಎವರ್ ದಟ್ ಕ್ರೂಡ್ ಆಯಿಲ್ ವಿ ಆರ್ ಗೆಟಿಂಗ್, ಅದನ್ನ ನಮ್ಮ ಇಂಡಿಯನ್ ಕಂಪನೀಸ್ಗಳು ಏನ್ ಮಾಡ್ತಾರೆ, ರಿಫೈನ್ ಮಾಡಿ ಬೇರೆ ದೇಶಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸೇಲ್ ಮಾಡ್ತಾ ಇದ್ರು. ಓಕೆ, ಸೊ ದಾಟ್ಸ್ ದ ಥಿಂಗ್. ಅದರಲ್ಲಿ ಬಂದಾಗ ರಿಫೈನರ್ ಅಲ್ಲಿ ಇಂಡಿಯಾಸ್ ಪೊಸಿಷನ್ ಇಸ್ ದ ಫೋರ್ತ್ ಲಾರ್ಜೆಸ್ಟ್. ಇದೆಲ್ಲವೂ ಕೂಡ ನ್ಯೂಸ್ ಅಲ್ಲಿ ಇರೋದ್ರಿಂದ ಯು ಶುಡ್ ನೋ ಇಟ್. ಅಂಡ್ ನಮ್ಮ ಇಂಡಿಯಾಸ್ ರಿಫೈನಿಂಗ್ ಕೆಪಾಸಿಟಿ ಬಂದಾಗ 5.2 million barrels per day India companies are refining, and we have a target to expand this to 400 million tons per year by 2030. So that is our target. Then oil exploration ಅಲ್ಲಿ ಬಂದಾಗ acreage increased to 16% of the sedimentary basin. Okay, so ಮುಂಚೆ ನಮ್ಮಲ್ಲಿ ಏನ್ ಇರ್ತಿರ್ಲಿಲ್ಲಪ್ಪ ಅಂತಂದ್ರೆ we don't have a reserves, ಬಟ್ ಇವಾಗ ಅದನ್ನು ಕೂಡ ಜಾಸ್ತಿ ಆಗಿದೆ. ಎಷ್ಟು? 16% ಇನ್ಕ್ರೀಸ್ ಆಗಿದೆ. ಬಟ್ ಅವರ್ ಟಾರ್ಗೆಟ್ ಇಸ್ ಟು ಹ್ಯಾವ್ 100% ಕವರೇಜ್ ಬೈ ದಿ 2030. ಓಕೆ, ಸೊ ದಿಸ್ ಆರ್ ಆಲ್ ದ ಥಿಂಗ್ ಯು ಶುಡ್ ನೋ ಅಬೌಟ್ ದಿ ಎನರ್ಜಿ ಡಿಮ್ಯಾಂಡ್. ಅಂಡ್ ಗೌರ್ಮೆಂಟ್ ರಿಫಾರ್ಮ್ಸ್ ಗಳಲ್ಲಿ ಬಂದಾಗ, ಸೊ ಗೌರ್ಮೆಂಟ್ ರೀಸೆಂಟ್ಲಿ ಏನ್ ಮಾಡ್ತಪ್ಪ ಅಂದ್ರೆ OALP ಅನ್ನುವಂತಹ ಒಂದು ಪಾಲಿಸಿನ ರಿಲೀಸ್ ಮಾಡಿತು. ವಾಟ್ ಈಸ್ ದಿಸ್ OALP? ಓಪನ್ ಅಕ್ರೇಜ್ ಲೈಸೆನ್ಸಿಂಗ್ ಪಾಲಿಸಿ ಅಂತ ಹೇಳಿ. ಇಟ್ ಈಸ್ ಹ್ಯಾವಿಂಗ್ ದಿ ಟ್ರಾನ್ಸ್ಪರೆಂಟ್ ಬಿಡ್ಡಿಂಗ್, ಕಾಂಪಿಟೇಟಿವ್ ಪ್ರೈಸಿಂಗ್ ನ ಕೊಡ್ತಾರೆ ಯಾವ್ದ್ರಲ್ಲಿ? ಆಯಿಲ್ ಎಕ್ಸ್ಪ್ಲೋರೇಷನ್ ಅಲ್ಲಿ. ಓಕೆ, ಸೊ ದಾಟ್ಸ್ ದ ಫಸ್ಟ್ ಸ್ಟೇಟ್ಮೆಂಟ್ ವಿಚ್ ಇಸ್ ದೇರ್ ಇನ್ ಯುವರ್ ಕ್ವಶನ್. ಸೊ ನೆಕ್ಸ್ಟ್ ಆಫ್ಟರ್ ದಟ್ ಪ್ರೈಸಿಂಗ್ ರಿಫಾರ್ಮ್ಸ್ ಗಳನ್ನು ಕೂಡ ಮಾಡಿದ್ದಾರೆ, ಲೈಕ್ ಪೆಟ್ರೋಲ್ ಅಂಡ್ ಡೀಸೆಲ್ ಟು ಅ ಗ್ಲೋಬಲ್ ಬ್ಯಾಸ್ಕೆಟ್. ಓಕೆ, ಸೊ ಈವನ್ ದೋ ಗ್ಲೋಬಲಿ ಏನೇ ಆದ್ರೂ ಕೂಡ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸ್ ನಮ್ಮ ಇಂಡಿಯನ್ ಎಕಾನಮಿಲಿ ಏನಿದೆ, ಸ್ಟೇಬಲ್ ಇದೆ. ಸೊ ಇಂಡಿಯನ್ ಗವರ್ಮೆಂಟ್ ಇಸ್ ಗಿವಿಂಗ್ ಸಮ್ ಕೈಂಡ್ ಆಫ್ ಸಬ್ಸಿಡೀಸ್ ಟು ಪೆಟ್ರೋಲ್ ಡೀಸೆಲ್ ಟು ಮೇಂಟೈನ್ ದ ಗ್ಲೋಬಲ್ ಪ್ರೈಸ್ ಆಲ್ಸೋ. ದೆನ್ ಇಲ್ಲಿ ಯಾರೆಲ್ಲರೂ ಕೂಡ ರಿಫೈನರ್ಸ್ ಗಳಿದ್ದಾರೆ. ಸೊ ವಿ ನೋ ದಟ್ ಯಾರೆಲ್ಲರೂ ಕೂಡ ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಇಂಡಿಯನ್ ಎಕಾನಮಿಗೆ ಎಲ್ಲಾನು ಕೂಡ ಕೊಡ್ತಾ ಇಲ್ಲ, ಬೇರೆಯವರು ಕೂಡ ಏನ್ ಮಾಡ್ತಿದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಇಂಡಿಯಾ ಏನ್ ಮಾಡಿದೆಪ್ಪ ಅಂದ್ರೆ ಅಲ್ಲಿ ಕ್ಯಾಪ್ ನ ಹಾಕಿದೆ. ಸೊ ಬಿಫೋರ್ ಯು ಆರ್ ಗಿವಿಂಗ್ ಟು ಅ ಗ್ಲೋಬ್, ಬಿಫೋರ್ ಯು ಆರ್ ಸೆಲ್ಲಿಂಗ್ ಇನ್ ಅ ಗ್ಲೋಬಲ್ ಮಾರ್ಕೆಟ್, ಒಂದಷ್ಟು ಪರ್ಸೆಂಟೇಜ್ ವೇರ್ ಯು ಹ್ಯಾವ್ ಟು ಸೆಲ್, ಯು ಹ್ಯಾವ್ ಟು ಸೆಲ್ ಇಟ್ ಇನ್ ಅ ಡೊಮೆಸ್ಟಿಕ್ ಮಾರ್ಕೆಟ್. ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಾದ್ಮೇಲೆ ನೀವೇನ್ ಮಾಡ್ಬೇಕು, ಅಲ್ಲಿ ಹೋಗಿ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ. ಸೊ ದಟ್ ಈಸ್ ವೈ, ಸೊ ಇಂಡಿಯಾದಲ್ಲಿ ಏನ್ ಎನರ್ಜಿ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಫುಲ್ಫಿಲ್ ಮಾಡ್ತಾ ಇದೆ ದ ಇಂಡಿಯನ್ ಗವರ್ಮೆಂಟ್. ದೆನ್ ಆಫ್ಟರ್ ದಟ್, ಸೊ ಒನ್ ನೇಷನ್ ಒನ್ ಫ್ಯೂಯಲ್ ಪ್ರೈಸಿಂಗ್ ಸಿಸ್ಟಮ್ ಕೂಡ ಎನೇಬಲ್ ಮಾಡಿದೆ. ನೀವೆಲ್ಲೇ ಹೋದ್ರೂ ಕೂಡ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸ್ ಸೇಮ್ ಇರುತ್ತೆ. ಮೇ ಬಿ 1 or 2 rupees ಇಸ್ ಡಿಫರ್ ಬಿಟ್ವೀನ್ ದ ಕಂಪನೀಸ್. ಓಕೆ, ಸೊ ನೀವು ಹೋಗಿ SPL ಹಾಸ್ಕೋತೀರಾ ಅಥವಾ ಭಾರತ್ ಪೆಟ್ರೋಲಿಯಂ ಹಾಸ್ಕೋತೀರಾ, ಇಲ್ಲ ಇನ್ನೊಂದ್ರಲ್ಲಿ ಹಾಕೋತೀರಾ, ಅಲ್ಲಿ ಡಿಫ್ರೆನ್ಸ್ ನೋಡ್ತೀರಾ. ಬಟ್ ಓವರ್ ಆಲ್ ಪ್ರೈಸಿಂಗ್ ಈಸ್ same. One nation, one fuel pricing is there in all over India. And India achieved 20% of ethanol blending by 2025. Not 2024, it is by 2025. And India is also encouraging the biogas plants. Okay, ಇದ್ರ ಬಗ್ಗೆ ನೆನ್ನೆ ನ್ಯೂಸ್ ಅಲ್ಲೂ ಕೂಡ ನಾವು ಒಂದು ಆರ್ಟಿಕಲ್ ನ ನೋಡಿದ್ದೀವಿ. And after that, so India mandated petrol must be at least 50% of the ethanol blend and 30% of the diesel blend. ಇದನ್ನು ಕೂಡ ನೆಕ್ಸ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ನೆಕ್ಸ್ಟ್ ಪಾಲಿಸಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಇಂಡಿಯಾ ರೆಡಿ ಆಗಿದೆ. ಸೊ ಓವರ್ ಆಲ್ ಎನರ್ಜಿ ಸೆಕ್ಯೂರಿಟಿಗೆ ಇಂಡಿಯಾ ಇಸ್ ವರ್ಕಿಂಗ್ ವೆಲ್. ದೆನ್ ಎನರ್ಜಿ ಟ್ರಾನ್ಸಿಷನ್ ಅಂಡ್ ಸಸ್ಟೈನಬಿಲಿಟಿ ಬಂದಾಗ, ಸೊ ವಾಟ್ ಎವರ್ ದ ಎನರ್ಜಿ ಟ್ರಾನ್ಸಿಷನ್ ವಿ ಆರ್ ಸೀಯಿಂಗ್ ಇನ್ ಇಂಡಿಯಾ, ಇಟ್ ಇಸ್ ಇನ್ಕ್ರಿಮೆಂಟಲ್ ಅಂಡ್ ಡೈವರ್ಸ್. ವಿ ಆರ್ ನಾಟ್ ಡಿಪೆಂಡಿಂಗ್ ಆನ್ ಒನ್ ಸೆಕ್ಟರ್, ವಿ ಆರ್ ನಾಟ್ ಡಿಪೆಂಡಿಂಗ್ ಆನ್ ದ ಪೆಟ್ರೋಲ್ ಅಂಡ್ ಡೀಸೆಲ್, ವಿ ಆರ್ ಡಿಪೆಂಡಿಂಗ್ ಆನ್ ದ ವೇರಿಯಸ್ ಸೆಕ್ಟರ್. ದೆನ್ ಅದು 1 by 1 ಆಗ್ತಾ ಇದೆ. ಈವನ್ ವಿ ಆರ್ ನಾಟ್ ಇಟ್ ಆಲ್ ಡಿಪೆಂಡಿಂಗ್ ಓನ್ಲಿ ಸೆಕ್ಟರ್ಸ್ ಲೈಕ್ ರಿನ್ಯೂವಬಲ್ ಎನರ್ಜಿಲಿ ಬಂದಾಗ ಸೋಲಾರ್ ಅಂಡ್ ವಿಂಡ್. We are depending on the ethanol blending, compressed biogas plants ಆಗಿರ್ಬೋದು, sustainable alternative transport fuels ಗಳಾಗಿರ್ಬೋದು, then nuclear energy ಆಗಿರ್ಬೋದು. Okay, all these things we have a various energy transition technology we are adopting. Along with that one, the green hydrogen. Then global energy dynamics ಅಲ್ಲಿ ಬಂದಾಗ, so India reduced the Russian crude imports, diversified sources. So India ಏನ್ ಮಾಡ್ತಿದಪ್ಪ ಅಂತಾರೆ ಇವಾಗ, yes it is reducing the crude imports because we are focusing on our diverse sources. And so we are having the continued
Balanced approach where the energy security is first. Whatever the tariff you put, okay, whatever you are saying, don't buy the Russian oil, etc. But namage ನಮ್ಮ energy security is very very important. Like our people interest is very very important. And energy ಜೊತೆಗೆ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಗ್ರೋತ್ ಕೂಡ ನಾವು ನೋಡ್ತಾ ಬರ್ತಿದೀವಿ. ಎಸ್ಪೆಷಲಿ ದ ಮ್ಯಾನುಫ್ಯಾಕ್ಚರಿಂಗ್ ಮೊಮೆಂಟಮ್ ನಾವು ನೋಡ್ತಾ ಬರ್ತಿದೀವಿ. ದ ಸ್ಕೀಮ್ಸ್ ಲೈಕ್ ಪ್ರೊಡಕ್ಷನ್ ಲಿಂಕ್ಡ್ ಸ್ಕೀಮ್ಸ್ ಗಳಾಗಿರ್ಬೋದು, ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ಸ್ ಗಳು. ಓಕೆ, ಸೊ ಅಂಡರ್ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷಿನ್ ಕೆಳಗಡೆ ರೀಸೆಂಟ್ ಆಗಿ 4 ಕಡೆ ಇಂಡಿಯಾ ಇಸ್ ರೆಡಿ ಟು ಓಪನ್ ಎ ಸೆಮಿ ಕಂಡಕ್ಟರ್ ಹಬ್ಸ್. ಅದರಲ್ಲಿ ಹೈಯೆಸ್ಟ್ ನಾವ್ ಎಲ್ಲಿ ನೋಡ್ತಿದ್ವಿ, ದ ಮೈಕ್ರಾನ್ ಕಂಪನಿ ಗುಜರಾತ್ ಅಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದೆ. ಅಂಡ್ ಜಪಾನ್ ಕೊಲಾಬ್ರೇಷನ್ ಕೂಡ ನೋಡ್ತಾ ಇದೀವಿ. ನಿನ್ನೆ PM ಮೋದಿ ಅವರು ಜಪಾನ್ ಅಲ್ಲಿ ಇರುವಂತಹ ಸೆಮಿ ಕಂಡಕ್ಟರ್ ಯೂನಿಟ್ಸ್ ಗಳನ್ನು ಕೂಡ ಎಲ್ಲ ಹೋಗಿ ನೋಡ್ಕೊಂಡು ಅಲ್ಲಿ ಏನ್ ಮಾಡ್ತಾ ಇದಾರೆ ಅನ್ನೋ ಪ್ರೋಗ್ರೆಸ್ ಕೂಡ ನೋಡ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಜಪಾನ್ ಇಸ್ ರೆಡಿ ಟು ಓಪನ್ ದಿಟ್ಸ್ ಸೆಮಿ ಕಂಡಕ್ಟರ್ ಕೊಲಾಬರೇಷನ್ ಇನ್ ಒಡಿಸಾದಲ್ಲಿ. ಓಕೆ, ಸೊ ದನ್ ಇಂಡಿಯಾ ಇಸ್ ದ ಹಬ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ರಿನ್ಯೂವಬಲ್ ಟೆಕ್ನಾಲಜಿ. ಇದರಲ್ಲೂ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ನೋಡ್ತಿದೀವಿ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪುಷ್ ಅಲ್ಲಿ ಬಂದಾಗ ವಾಟ್ ಎವರ್ ಕನೆಕ್ಟಿವಿಟಿ, ಲಾಜಿಸ್ಟಿಕ್ ಅಂಡ್ ರೇಲ್ ಎಕ್ಸ್ಪಾನ್ಷನ್ ಇಸ್ ಹ್ಯಾಪನಿಂಗ್. ಸೊ ದಟ್ ಈಸ್ ಥ್ರೂ ಪ್ರಧಾನ್ ಮಂತ್ರಿ ಗತಿ ಶಕ್ತಿ. ಓಕೆ, ಇಲ್ಲೂ ಕೂಡ ನಾವೇನ್ ಮಾಡ್ತಿದ್ವಿ, ಯು ಆರ್ ಪರ್ಫಾರ್ಮಿಂಗ್ ಐ. ಅಂಡ್ ಇಂಡಿಯಾದಲ್ಲಿ ಬಂದಾಗ ವರ್ಲ್ಡ್ ಲಾರ್ಜೆಸ್ಟ್ ರಿನ್ಯೂವಬಲ್ ಎನರ್ಜಿ ಪ್ರೋಗ್ರಾಮ್ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿರುವಂತದ್ದು, ದಟ್ ಈಸ್ ಇನ್ ಇಂಡಿಯಾ, ವಿಚ್ ಕವರ್ಸ್ ಆಲ್ ದ ಥಿಂಗ್ಸ್, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ದೆನ್ ಅದರ್ ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಗಳಾಗಿರ್ಬೋದು. India is also expanding highways, airports, smart cities, metros, etc. So from all this, what we are seeing, India is doing very well in energy sector also, manufacturing also, infrastructure also, and service sector also. Then India's investment climate ಅಲ್ಲಿ ಬಂದಾಗ, so India has a strong FDI inflow. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ನಮ್ಮ ಇಂಡಿಯಾಗೆ ತುಂಬಾ ಚೆನ್ನಾಗಿ ಬರ್ತಿದೆ, ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಅಂಡ್ ರಿನ್ಯೂವಬಲ್ ಎನರ್ಜಿ. ಅಂಡ್ ವಿ ಹ್ಯಾವ್ ಅ ಮಾಡೆಲ್ ಕಾಲ್ಡ್ ಆಸ್ public private partnership. Okay, so since all the projects only government cannot put a money and complete ಆಗಿ ನಾವು ಪ್ರೈವೇಟ್ ಮಾಡೋದಾದ್ರೆ ಅಲ್ಲೇನಾಗುತ್ತಪ್ಪ ಅಂದ್ರೆ ಜನಗಳಿಗೆ ತುಂಬಾ ಲಾಸ್ ಆಗುತ್ತೆ, ಬಿಕಾಸ್ ದಿಸ್ ಪ್ರೈವೇಟ್ ಪೀಪಲ್ ದೇ ವಿಲ್ ಕಲೆಕ್ಟ್ ಮೋರ್ ಮನಿ. ಬಟ್ ಇಬ್ರು ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದ್ರಿಂದ ಎರಡೂ ಕೂಡ ವಾಟ್ ಎವರ್ ದ ನೆಗೆಟಿವಿಟೀಸ್ ಆರ್ ದೇರ್ ಬಿಟ್ವೀನ್ ದ ಟೂ ಗ್ರೂಪ್ಸ್ ಅದನ್ನು ಕೂಡ ರೆಡ್ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ನಾವು ಇಂಡಿಯಾದಲ್ಲೇ ನೋಡೋದಿದ್ರೆ 6,000 ಪ್ರಾಜೆಕ್ಟ್ಸ್ ದೇ ಆರ್ ಡೆವಲಪಿಂಗ್ ವಿತ್ ದಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ and worth of $734 billion. Okay, remember this one also. And we have a stable macroeconomic fundamentals. Okay, so ಈ quarter financial year ಅಲ್ಲಿ ನಾವೇನು ನೋಡಿದೀವಿ, 7.8% of the growth ನ ನೋಡಿದೀವಿ. So this will also attract the investor. ಯಾವುದೇ ದೇಶದಲ್ಲೂ ಕೂಡ ಚೆನ್ನಾಗಿ ಏನಾದ್ರು ಕೂಡ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗ್ಬೇಕು ಅಂತ ಅಂದ್ರೆ ಆ ದೇಶದಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿಯ ಪೊಲಿಟಿಕಲ್ ಸ್ಟೆಬಿಲಿಟಿ ಇರಬೇಕು, ದೆನ್ ಅಲಾಂಗ್ ವಿತ್ ದಟ್ ಒನ್ ಎಕನಾಮಿಕ್ ಸ್ಟೆಬಿಲಿಟಿ. ಅದೆರಡೂ ಇಲ್ಲ ಅಂತ ಅಂದ್ರೆ ಯಾರೂ ಕೂಡ ಬಂದು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಇವೆರಡೂ ಕೂಡ ಚೆನ್ನಾಗಿ ವರ್ಕ್ ಆಗ್ತಿರೋದ್ರಿಂದ ಏನಾಗ್ತದೆ, FDI ಇನ್ಫ್ಲೋನು ಕೂಡ ಜಾಸ್ತಿ ಆಗ್ತಾ ಇದೆ. ಆಲ್ ದೀಸ್ ಥಿಂಗ್ಸ್ ವಿಚ್ ಆರ್ ಎನೇಬಲಿಂಗ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸಸ್, ಇನೋವೇಷನ್ ಅಂಡ್ ಅ ಡಿಜಿಟಲ್ ಎಕಾನಮಿ. ಓಕೆ, ಬಟ್ ದೇರ್ ಆರ್ ಸರ್ಟನ್ ಚಾಲೆಂಜಸ್ ಆರ್ ದೇ, ಲೈಕ್ ಇಂಡಿಯಾ ಈಸ್ ಡಿಪೆಂಡಿಂಗ್ ಹೈ ಆನ್ ದಿ ಇಂಪೋರ್ಟ್ಸ್ ಫಾರ್ ದಿ ಎನರ್ಜಿ ಆಗಿರ್ಬೋದು, ಜಿಯೋಪೊಲಿಟಿಕಲ್ ಅನ್ಸರ್ಟನಿಟೀಸ್ ಆಗಿರ್ಬೋದು, ಲೈಕ್ ಮಿಡಲ್ ಈಸ್ಟ್ ಟೆನ್ಷನ್, ರಷ್ಯಾಸ್ ಸ್ಯಾಂಕ್ಷನ್, US tariff, etc. and a climate change commitment versus growth needs. All these things are challenges, but ಈ challenges ನು ಕೂಡ India has the potential to overcome ಅನ್ನೋದನ್ನ ಹೇಳ್ತಾರೆ. There are certain challenges also there, but ನಾವು ವೇ ಫಾರ್ವರ್ಡ್ ನ ಏನಂತ ಬರಿಬಹುದು ಅಥವಾ ಮೆಜರ್ಸ್ ಗಳನ್ನ ಏನಂತ ಬರಿಬಹುದು ನೀವೇ, energy diversification. Rather than depending on the fossil fuels, we have to concentrate more on the renewables, nuclear and the biofuels, and we have to boost more our manufacturing sectors and reduce the dependency on China. Sustainable growth na idkobeku. We should have a balance between energy security and the climate goal, and investment pushkas galna ಮಾಡಬೇಕು. Use the demographics, digital economy for the innovation and global positioning ಅಲ್ಲಿ India is already becoming a global south leader, but overall world ಅಲ್ಲೇ ಇಂಡಿಯಾ ಏನಾದರೂ ಲೀಡರ್ ಆಯ್ತು ಅಂತ ಹೇಳಿದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ಕೂಡ ನಮಗೆ ಆಲ್ಮೋಸ್ಟ್ ಸೊಲ್ಯೂಷನ್ ಸಿಗುತ್ತೆ. ಸೊ ಯು ಕ್ಯಾನ್ ರೈಟ್ ದಿಸ್ ಮಚ್ ಫಾರ್ ಯುವರ್ ವೇ ಫಾರ್ವರ್ಡ್. So based on this article, so we have one mains question and a preliminary question. Try to answer to this question. Okay, so mains question ಅಲ್ಲಿ ಬಂದಾಗ India's economic growth is inseparably linked with its energy security. Inseparably linked. Okay, so discuss. We should write about what is the current position, then ಏನೇನೆಲ್ಲ ಚಾಲೆಂಜಸ್ ಗಳಿದೆ, then ಏನೇನೆಲ್ಲ ವೇ ಫಾರ್ವರ್ಡ್ ಇದೆ ಅಂತ ನೀವು ಬರಿಬೇಕು. ದೆನ್ ಪ್ರಿಲಿಮಿನರಿ ಕ್ವಶನ್ ನೋಡಿ,
ಓಪನ್ ಎಕ್ರೇಜ್ ಲೈಸೆನ್ಸಿಂಗ್ ಪಾಲಿಸಿ ರಿಲೇಟೆಡ್ ಟು ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್. ಈ ಸ್ಟೇಟ್ಮೆಂಟ್ ಕರೆಕ್ಟಾ? ಹೌದು, ಈ ಸ್ಟೇಟ್ಮೆಂಟ್ ಕರೆಕ್ಟ್. ಇಂಡಿಯಾ ಆಸ್ ಅಚೀವ್ 20% ಆಫ್ ದಿ ಎಥನಾಲ್ ಬ್ಲೆಂಡಿಂಗ್ ಟಾರ್ಗೆಟ್ ಇನ್ 2024 ಅಲ್ಲ 2025 ಅಲ್ಲಿ. ದೆನ್ ಇಂಡಿಯಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ LNG ಇಂಪೋರ್ಟರ್ ಇನ್ ದಿ ವರ್ಲ್ಡ್ ಅಲ್ಲ, ನಾಟ್ ಸೆಕೆಂಡ್ ಲಾರ್ಜೆಸ್ಟ್, ಇಸ್ ದ ಫೋರ್ತ್ ಲಾರ್ಜೆಸ್ಟ್. ದೆನ್ ಹಾಗಿದ್ರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್? ಆಪ್ಷನ್ ಎ ಇಸ್ ದಿ ರೈಟ್ ಆಪ್ಷನ್. ಓಕೆ, ಸೊ next we will move to our next article, very important related to cyber security, that is inside APK scam, how fake apps are used for the financial fraud. ಸೊ ಎಷ್ಟೊಂದು ಜನ ಆಂಡ್ರಾಯ್ಡ್ ಫೋನ್ಸ್ಗಳನ್ನ ಯಾರು ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಫೋನಲ್ಲಿ ನೀವು ನೋಡಿರ್ತೀರಾ APK ಫೈಲ್ಸ್ ಅಂತ ಹೇಳಿ. ಇದ್ರ ಬಗ್ಗೆ ಎಷ್ಟು ಜನಕ್ಕೆ ನಾಲೆಡ್ಜ್ ಇದೆ ಅಂತ ಚೆಕ್ ಮಾಡೋಣ. ಈ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು APK ಬೇಸ್ಡ್ ಸೈಬರ್ ಫ್ರಾಡ್ಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ದ ಫಸ್ಟ್ ಕ್ವಶನ್, APK refers to an Android package kit used for the app installation. Second one, these files can be repackaged and redistributed, enabling the fraudsters to bypass the security. National Cybercrime Reporting Portal is maintained by RBI. So these three are the statements. So idri ಮೂರಲ್ಲಿ ಹೇಳಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ನೀವು ಐಡೆಂಟಿಫೈ ಮಾಡಿ ಆನ್ಸರ್ ನ ಮಾಡಬೇಕು. ಓಕೆ, ಸೊ APK ಅಂತ ಹೇಳಿದ್ರೆ ಏನು? ಆಂಡ್ರಾಯ್ಡ್ ಪ್ಯಾಕೇಜಿಂಗ್ ಕಿಟ್ ಫೈಲ್ಸ್ ಅಂತ ಹೇಳಿ. ಓಕೆ, ಎಲ್ಲ ಆಂಡ್ರಾಯ್ಡ್ ಫೋನ್ಸ್ಗಳನ್ನು ನೀವು ಇದನ್ನ ಫೈಲ್ಸ್ಗಳನ್ನ ನೋಡ್ತೀರಾ. ಇದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದಾರೆ? ಫ್ರಾಡುಲೆಂಟ್ ಮಾಡ್ತಾರೆ. ಸೈಬರ್ ಸೆಕ್ಯೂರಿಟೀಸ್ ಥ್ರೆಟ್ಸ್ಗಳನ್ನ ನಾವು ನೋಡ್ತಾ ಬರ್ತಿದ್ದೀವಿ. ಸೊ ವಾಟ್ ಈಸ್ ದಿಸ್ ನೋಡೋಣ ಬನ್ನಿ. ದ ಟೆಕ್ ಸ್ಯಾವಿಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಡೆಲ್ಲಿ ಅಲ್ಲಾಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಇವ್ರೇನ್ ಮಾಡ್ತಿದ್ದಾರೆ? ದೇ ಆರ್ ಡೆವಲಪಿಂಗ್ ದಿಸ್ APK ಫೈಲ್. ಓಕೆ, ದೆನ್ ಈ APK ಫೈಲ್ಸ್ ಗಳಲ್ಲಿ ಏನಿದಪ್ಪ ಅಂತಂದ್ರೆ, ದೇ ವಿಲ್ ಮಿಮಿಕ್ ದಿ ಅಫಿಷಿಯಲ್ ಆಪ್ಸ್ ಎಂಬೇಡಿಂಗ್ ಸ್ಪೈವೇರ್ ಇನ್ ದೆಮ್. ಮೇನ್ ಆಗಿ ಈ APK ಫೈಲ್ಸ್ ಗಳನ್ನ ಎಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ, ದ ಟೆಕ್ಕಿ ಸ್ಯಾವಿಸ್ ಪ್ರೆಸೆಂಟ್ ಇನ್ ದಿ ಡೆಲ್ಲಿ, ಉತ್ತರ ಪ್ರದೇಶ್ ಅಂಡ್ ಜಾರ್ಖಂಡ್. ಇವರು ಈ ಫೈಲ್ಸ್ ಗಳನ್ನ ಏನಕ್ಕೆ ಡೆವಲಪ್ಮೆಂಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಇಟ್ ಆಸ್ ದ ಅಫಿಷಿಯಲ್ ಮಿಮಿಕ್ ಆಫ್ ದಿ ಆಪ್. ಸಮ್ ಆಪ್ಸ್ ಗಳದ್ದು ಏನಪ್ಪ ಅಂದ್ರೆ, ಸೊ ವಿಚ್ ಆರ್ ಅವೈಲಬಲ್ ಇನ್ ಆಂಡ್ರಾಯ್ಡ್ ಫೋನ್ಸ್, ಅದರಿಂದ ಮಿಮಿಕ್ ಮಾಡಿ ಒಂದು ಫೇಕ್ ಆಗಿ ಆಪ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ತಾರೆ. ವಾಟ್ ದೇ ವಿಲ್ ಡೂ, ದೇ ವಿಲ್ ಎಂಬೇಡಿಂಗ್ ದಿ ಸ್ಪೈವೇರ್ ಇನ್ ದೆಮ್. So what is spyware? It will enter to your mobile phone through an app or the Gmails or etc. Then ಅದೇನ್ ಮಾಡುತ್ತಪ್ಪ ಅಂದ್ರೆ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಅಥವಾ ಸಿಸ್ಟಮ್ ಅಲ್ಲಿ ಇರುವಂತಹ ಎಲ್ಲಾ ಡೇಟಾನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ದಿಸ್ APK ಆರ್ ದೆನ್ ಟ್ರೇಡೆಡ್ ಆನ್ ಅಂಡರ್ಗ್ರೌಂಡ್ ಫೋರಮ್ಸ್. ಈ ಅಂಡರ್ಗ್ರೌಂಡ್ ಫೋರಮ್ಸ್ ಗಳಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ, ಫ್ರಾಡ್ಸ್ ಗಳು ಇರ್ತಾರೆ. ಸೊ ದೇ ವಿಲ್ ಟೇಕ್ ದಿಸ್ APK ಫೈಲ್ಸ್, ದೆನ್ ಪ್ರೀ ಕೋಡೆಡ್ ದೆಮ್, ಕಂಪ್ಲೀಟೆಡ್ ಕಸ್ಟಮ್ ಬ್ಯಾಂಡಿಂಗ್. ಸೊ ಮೇನ್ ನೀವು ಯಾವ್ದೋ ಒಂದು ಫೋನ್, ಲೆಟ್ಸ್ ಟೇಕ್ ದಟ್ ವಾಟ್ಸ್ಆಪ್ ತರನೇ ಆಪ್ ಇರುತ್ತೆ, ಬಟ್ ಆ ವಾಟ್ಸ್ಆಪ್ ಅಲ್ಲಿರಲ್ಲ. ಆ ಫೈಲ್ ಒಳಗಡೆ ನೋಡೋದಕ್ಕೆ ಲೋಗೋ ಆಗಿರ್ಬೋದು, ದೆನ್ ವಾಟ್ ಎವರ್ ದ ಕಲರ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಸೇಮ್ ಲೈಕ್ ಅ ವಾಟ್ಸ್ಆಪ್. ಬಟ್ ಅದ್ರೊಳಗಡೆ ಕೋಡಿಂಗ್ ಏನಿರುತ್ತೋ, ಇಟ್ಸ್ ನಾಟ್ ಅ ವಾಟ್ಸ್ಆಪ್ ಕೋಡ್, ಇಟ್ಸ್ ಅ ಡಿಫ್ರೆಂಟ್ ಸಾಫ್ಟ್ವೇರ್ ಕೋಡ್. ಅದನ್ನ ಏನ್ ಮಾಡ್ತಾರೆ, ಈ ಫ್ರಾಡರ್ಸ್ ಗಳೆಲ್ಲರೂ ಕೂಡ ಆಡ್ ಮಾಡ್ತಾರೆ ದಿಸ್ APK ಫೈಲ್ಸ್ ಗಳಲ್ಲಿ ಬಂದಾಗ. ದಿಸ್ ಫ್ರಾಡರ್ಸ್ ಬೈ ದಿ ಡೇಟಾಬೇಸ್ ಫ್ರಮ್ ದಿ ಕಸ್ಟಮರ್ಸ್, ಡೈರೆಕ್ಟರೀಸ್ ಆಫ್ ದ ಮೇಲ್ಸ್, ಹಾಸ್ಪಿಟಲ್ಸ್ ಅಂಡ್ ಸರ್ವಿಸ್ ಪೋರ್ಟಲ್ ಅಂಡ್ ಐಡೆಂಟಿಫೈ ದಿ ಪೊಟೆನ್ಶಿಯಲ್ ಟಾರ್ಗೆಟ್ಸ್. ಓಕೆ, ಸೊ ಮೇನ್ ಆಗಿ ಡೇಟಾಸ್ ಗಳನ್ನ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ, ಲೈಕ್ ದೊಡ್ಡ ಹಾಸ್ಪಿಟಲ್ಸ್ ಗಳಾಗಿರ್ಬೋದು, ಮೇಲ್ ಗಳಿಂದ ಆಗಿರ್ಬೋದು, ದೆನ್ ಅದರ್ ಸರ್ವಿಸಸ್ ಪೋರ್ಟಲ್ಸ್ ಗಳಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಿಮ್ಮ ಡೇಟಾನ ತಗೊಳ್ತಾರೆ. ಓಕೆ, ಅಂಡ್ ದೇ ವಿಲ್ ಕಾಲ್ ಯು. ಓಕೆ, ದೇ ವಿಲ್ ಕಾಲ್ ಯು ಆರ್ ದೇ ವಿಲ್ ಟೆಕ್ಸ್ಟ್ ಯು. ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು, ಟೆಲಿಗ್ರಾಮ್ ಅಲ್ಲಿ ಆಗಿರ್ಬೋದು, ಕಾಲ್ ಮಾಡಿ ಏನ್ ಹೇಳ್ತಾರಪ್ಪ ಅಂದ್ರೆ, ನಿಮ್ಮ ಅಕೌಂಟ್ ಫ್ರೀಸ್ ಆಗಿದೆ. ಓಕೆ, ಸೊ ಬ್ಯಾಂಕಿಂಗ್ ಅಕೌಂಟ್ ಏನೋ ಒಂದು ಫ್ರೀಸ್ ಆಗಿದೆ, ಅಥವಾ ಗೌರ್ಮೆಂಟ್ ಸ್ಕೀಮ್ ಇಂದ ನಿಮ್ಗೆ ಏನ್ ದುಡ್ಡು ಬರ್ತಿದೋ ಅದು ಸ್ಟಾಪ್ ಆಗಿದೆ. ಮೇ ಬಿ ನಿಮಗೆ ಬಂದಿರಲ್ಲ, ಒಂದ್ 2-3 ತಿಂಗಳಿಂದ ಯಾವ್ದೋ ಒಂದು ದುಡ್ಡು ಬರ್ಬೇಕಾಗಿದೆ ಗೌರ್ಮೆಂಟ್ ಸ್ಕೀಮ್ ಇಂದ, ಬಂದಿರಲ್ಲ. ದೆನ್ ದೇ ವಿಲ್ ಸೇ ದಸ್. ಓಕೆ, ಸೊ ನಿಮ್ಗೆ ಏನಾಗಿಲ್ಲ, ದುಡ್ಡು ಬಂದಿಲ್ಲ ಅಲ್ವಾ, ನಿಮ್ಗೆ ಗೌರ್ಮೆಂಟ್ ಸ್ಕೀಮ್ ಇಂದ ದುಡ್ಡು ಬಂದಿಲ್ಲ ಅಲ್ವಾ. ಓಕೆ, ದುಡ್ಡು ಬರ್ಬೇಕು ಅಂತಂದ್ರೆ ಇವಾಗ ನಾವ್ ಏನ್ ಮಾಡ್ತೀವಿ, ನಿಮ್ಗೊಂದು ಒಂದು ಲಿಂಕ್ ನ ಕಳಿಸ್ತೀವಿ, ಆ ಲಿಂಕ್ ನ ಓಪನ್ ಮಾಡಿ, ಅಥವಾ OTP ಏನಿದೆ ಆ OTP ನ ಹೇಳಿ. ಓಕೆ, ಸೊ ಬಿಕಾಸ್ ಆಫ್ ದಿಸ್, who are the people, they don't aware of these cyber scams and all, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಈಸಿಯಾಗಿ they will open all these things. ದೆನ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಕಂಪ್ಲೀಟ್ ಆಗಿ ಅವರ ಸಿಸ್ಟಮ್ ಅಲ್ಲಿ ಇರುವಂತ ಡೇಟಾಗಳೆಲ್ಲಾನು ಕೂಡ ತಗೊಂಡು, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏನೇನ್ ರಿಲೇಟೆಡ್ ಇರುತ್ತೋ ಅದನ್ನು ಕೂಡ ತಗೊಂಡು, ಆಲ್ರೆಡಿ ನಿಮ್ಮ ಬ್ಯಾಂಕ್ ಮೊಬೈಲ್ ನಂಬರ್ ಆಗಿರ್ಬೋದು, ಆಧಾರ್ ಕಾರ್ಡ್ ಡೇಟಾ ಆಗಿರ್ಬೋದು, ಎಲ್ಲವೂ ಕೂಡ ಅವ್ರ ಹತ್ರ ಇರುತ್ತೆ. OTP ಒಂದ್ ಬೇಕಾಗಿರುತ್ತೆ, ಇವಾಗ OTPನೂ ಸಹ ಸಿಗುತ್ತೆ. ದೆನ್ ಲಾಗಿನ್ ಆಗ್ತಾರೆ ಅಫಿಷಿಯಲ್ ವೆಬ್ಸೈಟ್ ಗಳಿಗೆ, ಅಂಡ್ ಈ ಬ್ಯಾಂಕ್ ಅವರು ಕೂಡ ದೇ ಆರ್ ಅನೇಬಲ್ ಟು see whether this transaction is done by my own customer or any cyber fraud is happening ಅಂತ ಅವ್ರಿಗೂ ಸಹ ಗೊತ್ತಾಗಲ್ಲ. ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ, ಅವರನ್ನು ಕೂಡ ಎನೇಬಲ್ ಮಾಡ್ತಾರೆ. ದೆನ್ ಈಸಿಯಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ದುಡ್ಡನ್ನ ತಗೋತಾರೆ. ದೆನ್ ದುಡ್ಡನ್ನ ತಗೊಂಡು ಅವರು ಅವ್ರ ಅಕೌಂಟ್ ಅಲ್ಲಿ ಇಟ್ಕೊಳ್ಳಲ್ಲ. ಇನ್ಸ್ಟೆಡ್ ಆಫ್ ದಟ್, ವಾಟ್ ದೇ ವಿಲ್ ಡೂ, ಆಲ್ ದಿಸ್ ಮನಿ ದೇ ವಿಲ್ ಕನ್ವರ್ಟ್ ಇಂಟು ಅ ಕ್ರಿಪ್ಟೋ ಕರೆನ್ಸಿ.
ಕ್ರಿಪ್ಟೋ ಕರೆನ್ಸಿಗೆ ಕನ್ವರ್ಟ್ ಮಾಡಾದ್ಮೇಲೆ ಅಲ್ಲಿ ಪೊಲೀಸ್ ಅವರಿಗೆ ಟ್ರೇಸ್ ಕೂಡ ಸಿಗಲ್ಲ. ಆ ದುಡ್ಡು ಎಲ್ಲಿತ್ತು, ಎಲ್ಲಿಗೆ ಹೋಯ್ತು, ದೆನ್ ಯಾವ ಕನ್ವರ್ಟ್ ಆಗಿದೆ, ಇವಾಗ ಯಾರ ಹತ್ರ ಇದೆ, ಅದನ್ನ ಟ್ರೇಸ್ ಮಾಡೋಕ್ಕೂ ಕೂಡ ಪೊಲೀಸ್ ಅವರಿಗೆ ಮಾಡಕ್ಕೆ ಆಗಲ್ಲ. ಸೊ ದಟ್ಸ್ ದ ಥಿಂಗ್. ದೆನ್ ಆಫ್ಟರ್ ದಿಸ್ ಇದೆಲ್ಲವೂ ಕೂಡ ಆದಾದ್ಮೇಲೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ದಿಸ್ APK ಫೈಲ್ ವಿಚ್ ವಾಸ್ ಇನ್ಸ್ಟಾಲ್ಡ್ ಓಕೆ ಥ್ರೂ ಯುವರ್ ವಾಟ್ಸ್ಆಪ್ ಆರ್ ಟೆಲಿಗ್ರಾಮ್ ಆರ್ ಮೇಲ್ ಆರ್ ಅದರ್ ಥಿಂಗ್ಸ್, ಅದೇನಾಗತ್ತಪ್ಪ ಅಂದ್ರೆ ಡಿಸಪಿಯರ್ ಆಗುತ್ತೆ. ನಿಮ್ಮ ಫೋನ್ ಅಲ್ಲಿ ಆ ಫೈಲ್ ಬಂದಿತ್ತು, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದೀರಾ, ನಿಮ್ ಡೇಟಾ ಎಲ್ಲ ಸ್ಟೋರ್ ಆಗಿದೆ ಅಂತ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಗೊತ್ತಾಗಲ್ಲ. ಸೊ ದಟ್ಸ್ ದ ಥಿಂಗ್ ಹಿಯರ್. ದೆನ್ ವಾಟ್ ಎವರ್ ದ APK ಫೈಲ್ಸ್ ಆರ್ ದೇರ್, ಅದರಲ್ಲಿ ಆಲ್ಮೋಸ್ಟ್ 10 APK ಫೈಲ್ ಇತ್ತು ಅಂತಂದ್ರೆ ಅದರಿಂದ 2 ರಿಂದ 3 APK ಫೈಲ್ಸ್ ಗಳನ್ನ ಡಿಕ್ರಿಪ್ಟ್ ಮಾಡಿ ನೋಡಬಹುದು. ಓಕೆ, ಸೊ ಇಫ್ ದ ಪೊಲೀಸ್ ವೆಂಟ್ ಟು ಎನ್ಕ್ವೈರಿ ಎವ್ರಿಥಿಂಗ್, ಅವ್ರು ಏನಾದ್ರೂ ಕೂಡ ಬೇರೆ ಯಾರಾದ್ರೂ ಸಾಫ್ಟ್ವೇರ್ ಡೆವಲಪರ್ಸ್ ಹತ್ರ ಹೋಗಿ ಓಪನ್ ಮಾಡಿಸಿದ್ರು ಕೂಡ ಅದರಲ್ಲಿ 2-3 ಅಷ್ಟೇ ಅವ್ರು ಏನ್ ಮಾಡೋದು, ಡಿಕೋಡ್ ಮಾಡಕ್ ಆಗುವಂಥದ್ದು. ಇನ್ನು ಉಳಿದಿದ್ದು 7 ನೋ ದೇ ಕಾಂಟ್. ಎಷ್ಟು ಸ್ಕ್ಯಾಮ್ಸ್ಗಳು ಆಗ್ತಾ ಇರ್ಬೋದು ಇದರಿಂದ. ಓಕೆ, ಸೊ ನಾವು ಇಂಡಿಯಾದಲ್ಲಿ ನೋಡ್ತಾ ಬಂದ್ರೆ 2021 ಅಲ್ಲಿ ಬಂದಾಗ ದೇರ್ ವರ್ 4 lakh ಕೇಸಸ್ ವರ್ ರಿಪೋರ್ಟೆಡ್ ದ ಸೈಬರ್ ಕ್ರೈಮ್ಸ್ಗಳು. 2022 ಅಲ್ಲಿ ಬಂದಾಗ 10 lakh, 2023 ಅಲ್ಲಿ ಬಂದಾಗ 15 lakh, ವೆರಾಸ್ ಇನ್ 2024 ಅಲ್ಲಿ ಬಂದಾಗ 22 lakh ಪ್ಲಸ್ ಸೈಬರ್ ಕ್ರೈಮ್ಸ್ ಆರ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಅದೇನೋ ರಿಪೋರ್ಟ್ ಆಗಿರುವಂತದ್ದು, ರಿಪೋರ್ಟ್ ಆಗದೇ ಇನ್ನೆಷ್ಟಿರ್ಬೋದು ಅಲ್ವಾ. ದೆನ್ ರೀಸೆಂಟ್ ಆಗಿ ಬಂದಾಗ ಆಲ್ಮೋಸ್ಟ್ 9.42 lakh ಸಿಮ್ ಕಾರ್ಡ್ಸ್ ಗಳನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಫ್ರಾಡುಲೆಂಟ್ ಸಿಮ್ ಕಾರ್ಡ್ಸ್ ಗಳಾಗಿ ಡಿಸ್ಕಾರ್ಡ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಬಂದಾಗ. ನಾವು ಬೇರೆ ಸ್ಟೇಟ್ ವೈಸ್ ನೋಡ್ತಾ ಬಂದ್ರೆ ಯಾವ ಸ್ಟೇಟ್ ಗಳಲ್ಲಿ ನಾವು ಈ ತರ ಸೈಬರ್ ಸ್ಕ್ಯಾಮ್ಗಳನ್ನ ಜಾಸ್ತಿ ನೋಡ್ತಾ ಇದೀವಿ ಅಂದ್ರೆ ಬಂದ್ರೆ ಒಂದು ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಇದೆ, ಆಫ್ಟರ್ ದಟ್ ತಮಿಳ್ನಾಡು, ದೆನ್ ಅದಾದ್ಮೇಲೆ ಮಧ್ಯಪ್ರದೇಶ್, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ, ಗುಜರಾತ್, ಆಫ್ಟರ್ ದಟ್ ವಿ ಆರ್ ಸೀಯಿಂಗ್ ಇನ್ ತೆಲಂಗಾಣ. ಇದಿಷ್ಟು ಸ್ಟೇಟ್ ಗಳಲ್ಲಿ ನಾವು ಜಾಸ್ತಿ ಸೈಬರ್ ಕ್ರೈಮ್ಸ್ ಗಳು ಆಗ್ತಿರೋದನ್ನ ನಾವು ನೋಡ್ತಾ ಬರ್ತಿದ್ದೀವಿ. ಅಂಡ್ ಪರ್ ಡೇ ಲೆಟ್ಸ್ ಟೇಕ್ ಜಸ್ಟ್ ಎಕ್ಸಾಂಪಲ್ ಆಫ್ ತೆಲಂಗಾಣದಲ್ಲಿ ಪರ್ ಡೇ 10 to 15 lakh ಲಾಸಸ್ ಆಗ್ತಾ ಇದೆ, ಫಿನಾನ್ಷಿಯಲ್ ಲಾಸಸ್. ದೆನ್ ಟೇಕ್ ವಾಟ್ ಅಬೌಟ್ ದ ಇಂಡಿಯಾ ಆರ್ ಓವರ್ ಇಂಡಿಯಾ. ಓಕೆ, ಸೊ ಮೋರ್ ದೆನ್ crore rupees loss is happening because of the cyber crime. So that's the thing, that is why this article is there in ನ್ಯೂಸ್. ಓಕೆ, ದೆನ್ ಇಂಡಿಯಾದಲ್ಲಿ ಬಂದಾಗ ಏನಾದ್ರೂ ಕೂಡ ಮೆಜರ್ಸ್ ಇದಾವ ಅಂತ ಬಂದಾಗ ಎಸ್ ದೇರ್ ಆರ್ ಮೆಜರ್ಸ್ ಆರ್ ದೇರ್. ಏನೆಲ್ಲ ಮೆಜರ್ಸ್ ಗಳಿದಾವೆ ಇಂಡಿಯಾದಲ್ಲಿ ಬಂದಾಗ? ಸೊ ಒಂದು NCRP, ನ್ಯಾಷನಲ್ ಕ್ರಿಮಿನಲ್ ರಿಪೋರ್ಟ್. ಇಲ್ಲಿ ಬಂದಾಗ್ಲೂ ಕೂಡ ಯು ಕ್ಯಾನ್ ರಿಪೋರ್ಟ್ ಯುವರ್ ಸೈಬರ್ ಕ್ರೈಮ್. ದೆನ್ ಆಫ್ಟರ್ ದಟ್ ಅವೇರ್ನೆಸ್ ಕ್ಯಾಂಪೇನ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಇಂಡಿಯನ್ ಗವರ್ಮೆಂಟ್. RBI ಅಂಡ್ ಬ್ಯಾಂಕ್ಸ್ ಆರ್ ಇಶ್ಯೂಯಿಂಗ್ ಸೈಬರ್ ಹೈಜೀನ್ ಅಡ್ವೈಸರೀಸ್ ಗಳನ್ನ ಇಶ್ಯೂ ಮಾಡ್ತಿದ್ದಾರೆ. ಕಾಲ್ ಫಾರ್ ಡಿಜಿಟಲ್ ಲಿಟರಸಿ ಅಂಡ್ ಸ್ಟ್ರಾಂಗರ್ ಸೈಬರ್ ಫೊರೆನ್ಸಿಕ್ ಕೆಪಾಸಿಟಿನೂ ಕೂಡ ಇಂಡಿಯಾ ಎನ್ಹಾನ್ಸ್ ಮಾಡ್ತಿದೆ. ಅಂಡ್ ಇಂಡಿಯಾದಲ್ಲಿ ನಾವು ಇನ್ನೊಂದನ್ನ ಏನ್ ನೋಡ್ತಿದೀವಿ, ಸರ್ಟ್ ಇನ್ ಪ್ಲಾಟ್ಫಾರ್ಮ್ ಕೂಡ ನೋಡ್ತಾ ಇದೀವಿ. ಆಲ್ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಥಿಂಗ್ಸ್ ಗಳನ್ನ ನೀವೇನ್ ಮಾಡ್ಬೋದು, ಇಲ್ಲಿ ರಿಪೋರ್ಟ್ ನ ಮಾಡಬಹುದು. ಬಟ್ ಸ್ಟಿಲ್ ದೇರ್ ಆರ್ ಚಾಲೆಂಜಸ್ ಆರ್ ದೇರ್, ಲೈಕ್ ಚಾಲೆಂಜಸ್ ಲೈಕ್ ಡಿಟೆಕ್ಷನ್ ಡಿಫಿಕಲ್ಟೀಸ್ ಗಳಾಗಿರ್ಬೋದು, ಟೆಕ್ನಿಕಲ್ ಇಶ್ಯೂಸ್ ಗಳಾಗಿರ್ಬೋದು ಟು ಡಿಕ್ರಿಪ್ಟ್ ದಿಸ್ APK ಫೈಲ್ಸ್ ಗಳನ್ನ. ದೆನ್ ಲಾ ಎನ್ಫೋರ್ಸ್ಮೆಂಟ್ like arrest usually target local compliances, then masterminds and coders remains elusive. ಓಕೆ, ಯಾರು ಕಂಪ್ಯೂಟರ್ಸ್ ಗಳನ್ನ, ಓಕೆ ನಿಮ್ದು ಯಾವ್ದೋ ಕಂಪ್ಯೂಟರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಫ್ರಾಡ್ ಮಾಡಿದ್ರೆ ಪೊಲೀಸರು ಬಂದು ಯಾರನ್ನ ಅರೆಸ್ಟ್ ಮಾಡ್ತಾರೆ, ನಿಮ್ನ ಅರೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಕ್ರಿಮಿನಲ್ ಮೈಂಡ್ ಹೂ ಇಸ್ ಬಿಹೈಂಡ್ ದಿಸ್ ಫ್ರಾಡ್, ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಿಲ್ಲ, ದೇ ಆರ್ ವಾಕಿಂಗ್ ಫ್ರೀಲಿ. ದೆನ್ ಪ್ಲಾಟ್ಫಾರ್ಮ್ ಲಿಮಿಟೇಷನ್ಸ್ ಆರ್ ದೇ, ಲೈಕ್ ಗೂಗಲ್ ಪ್ಲೇ ಬಂದಾಗ ಗೂಗಲ್ ಪ್ಲೇ ರಿಮೋಟ್ ಜಸ್ಟ್ 50 malicious apps per month, ಅದಕ್ಕೂ ಜಾಸ್ತಿ ಆಗಲ್ಲ. ಬಟ್ ಒಂದ್ ದಿನಕ್ಕೆ ಈ ತರ ಮೆಲೇಷಿಯಸ್ ಆಪ್ಸ್ ಗಳನ್ನ ಇಲ್ಲ ಅಂದ್ರೂ ಕೂಡ 500 ಡೆವಲಪ್ಮೆಂಟ್ ಮಾಡ್ಬೋದು. ಸೊ ವಿ ಹ್ಯಾವ್ ದ ಪ್ಲಾಟ್ಫಾರ್ಮ್ ಲಿಮಿಟೇಷನ್ಸ್ ಆಲ್ಸೋ. ದೆನ್ ಡಾರ್ಕ್ ವೆಬ್ ಗಳಾಗಿರ್ಬೋದು, ಸೈಡ್ ಲೋಡಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸ್ಟಿಲ್ ಅನ್ಚೆಕ್ಡ್. ದೀಸ್ ಆರ್ ಆಲ್ ದಿ ಚಾಲೆಂಜಸ್ ವಿ ಹ್ಯಾವ್. ದೆನ್ ಇದನ್ನೆಲ್ಲ ನಾವು ಮಾಡೋದಕ್ಕೆ ವಿ ನೀಡ್ ಅ ಸ್ಟ್ರಾಂಗರ್ ಎನ್ಫೋರ್ಸ್ಮೆಂಟ್ ಅಂಡ್ ವಿತ್ ಅ ಪಬ್ಲಿಕ್ ಅವೇರ್ನೆಸ್. ಪಬ್ಲಿಕ್ ಅವೇರ್ನೆಸ್ ಮಸ್ಟ್ ಬಿ ಡನ್ ಬೈ ಬೋತ್ ದ ಗವರ್ಮೆಂಟ್ ಅಂಡ್ ಆಲ್ ದಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಂದಾಗ ವಿ ಶುಡ್ ಹ್ಯಾವ್ ಅ the stronger detection of the fraudulent. Then immediate ಆಗಿ ಆ ಟ್ರಾನ್ಸಾಕ್ಷನ್ ನ ಎಂಡ್ ಮಾಡುವಂತ ಫೆಸಿಲಿಟೀಸ್ ಗಳು ಕೂಡ ನಮಗೆ ಬೇಕಾಗುತ್ತೆ. ಅಂಡ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ಕೂಡ ಬೇಕಾಗುತ್ತೆ. AI ಎನೇಬಲ್ಡ್ ಮಾನಿಟರ್ಸ್ ಗಳನ್ನ ನಾವು ಅಡಾಪ್ಟ್ ಮಾಡ್ಕೋಬಹುದು. ಕೊಲಾಬ್ರೇಷನ್ಸ್ ವಿತ್ ದಿ ಬ್ಯಾಂಕ್ಸ್, ಟೆಲಿಕಾಮ್ಸ್ ಅಂಡ್ ಸರ್ಟಿನ್ಸ್ ಅಂಡ್ ಗೂಗಲ್. ಲೀಗಲ್ ಮೆಜರ್ಸ್ ಗಳಲ್ಲಿ ಬಂದಾಗ ಫಾಸ್ಟರ್ ಟೇಕ್ ಡೌನ್ ಆಫ್ ದಿ ಮಲೀಷಿಯಸ್ ಅಂಡ್ APK ಫೈಲ್ಸ್ ಗಳನ್ನ ಅಂಡ್ ವಿತ್ ಸ್ಟ್ರಿಕ್ಟರ್ ಲಾ ಎನ್ಫೋರ್ಸ್ಮೆಂಟ್ ವಿ ಶುಡ್ ಹ್ಯಾವ್. ದೆನ್ ಕೆಪಾಸಿಟಿಗಳಲ್ಲಿ ಬಂದಾಗ ಟ್ರೈನ್ ಪೊಲೀಸ್ ಇನ್ ದ ಸೈಬರ್ ಫೊರೆನ್ಸಿಕ್. ಎಷ್ಟೋ ಜನ ಪೊಲೀಸ್ ಅವರಿಗೇನೆ ಕೂಡ ಯಾವ ತರ ಸೈಬರ್ ಫ್ರಾಡ್ಲೆನ್ಸ್ ಗಳು ಆಗ್ತಾ ಇದೆ, ಅದರಿಂದ ಏನಾಗುತ್ತೆ ಅದ್ರ ಬಗ್ಗೆ ಅವೇರ್ನೆಸ್ ಗಳೇ ಇರಲ್ಲ. ಸೊ ವಿ ಶುಡ್ ಗಿವ್ ಅ ಗುಡ್ ಟ್ರೈನಿಂಗ್ ಫಾರ್ ದಿಸ್ ಪೀಪಲ್. ಓಕೆ, ಸೊ ದಟ್ಸ್ ದ ಥಿಂಗ್. ದೆನ್ ಇದ್ರ ಬೇಸಿಸ್ ಮೇಲೆ ದರ್ ಈಸ್ ದ ಒನ್ ಪ್ರಿಲಿಮಿನರಿ ಕ್ವಶನ್ ಅಂಡ್ ಅ ಮೇನ್ಸ್ ಕ್ವಶನ್ ಇಸ್ ದೇರ್. ಟ್ರೈ ಟು ಆನ್ಸರ್ ಟು ದಿಸ್. ಮೇನ್ಸ್ ಕ್ವಶನ್ ಅಲ್ಲಿ ಬಂದಾಗ ಡಿಜಿಟಲ್ ಪೆನೆಟ್ರೇಷನ್ ಆಸ್ ಬ್ರಾಡ್ ಇನ್ಕ್ಲೂಷನ್
and a vulnerability. Okay, inclusion ಕೂಡ ಇದೆ, vulnerability ಕೂಡ ಇದೆ. Examine the rise of APK fraud in India, suggest the measure to strengthen the cyber security. Okay, write the answer to this question. And prelims question ನೋಡೋಣ. With reference to APK based cyber frauds, consider the following. APK refers to Android packaging kit files used for the app installation. Is this statement is true? Yes. These files can be repackaged, redistributed, and enabling the fraudster for the bypass the security. Yes. National Cyber Crime Reporting Portal is maintained by RBI. No, it is not maintained by RBI. It is maintained by National Criminal Bureau. Okay, so statement 3 is wrong. Then other bitre 1 and 2 is right. Option A is the right option. And a very, very important article from today's Hindu newspaper, that is NGO Educate Girls win Ramon Magsaysay Award. Okay, so Ramon Magsaysay Award basis ಮೇಲೆ ಒಂದು preliminary question ಇದೆ. Try to answer to this question. Ramon Magsaysay Award is sometimes called the Nobel Prize of Asia. It was established in the memory of Ramon Magsaysay, who was the former president of Philippines, former prime minister of Singapore, a social reformer from Indonesia, a Nobel laureate in literature. Who is this Ramon Magsaysay? ನೀವು ಹೇಳಬೇಕು. Okay, so first we will discuss about the Ramon Magsaysay Award only. So ಈ Ramon Magsaysay Award ನ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು? 1957 ಇಂದ in the memory of the Ramon Magsaysay. He is the former president of the Philippines. So ಈ ಕ್ವೆಶ್ಚನ್ ಗೆ ಆನ್ಸರ್ ಏನು? ಆಪ್ಷನ್ ಎ is the right answer. He is the former president of the Philippines. Next, after that, it is the Asia's highest honor. ಏಷ್ಯಾದಲ್ಲೇ ಅತಿ ದೊಡ್ಡ ಪ್ರೈಸ್ ಯಾವ್ದಾದ್ರು ಕೊಡ್ತಾರಾ ಅಂತ ಬಂದಾಗ ದಟ್ ಈಸ್ Ramon Magsaysay Award. ಸೊ ಗ್ಲೋಬಲಿ ಯಾವ ತರ ನೊಬೆಲ್ ಪ್ರೈಸ್ ಇಂಪಾರ್ಟೆಂಟ್ ಅದೇ ತರ ಏಷ್ಯಾದಲ್ಲಿ ದಿಸ್ Ramon Magsaysay Award ಇಸ್ ಇಂಪಾರ್ಟೆಂಟ್. ಇಟ್ ಈಸ್ ಕಾಲ್ಡ್ ಆಸ್ ದ ನೊಬೆಲ್ ಪ್ರೈಸ್ ಆಫ್ ಏಷ್ಯಾ ಅಂತ ನಾವು ಕರಿತೀವಿ. ದೆನ್ ಇದನ್ನ ಏಷ್ಯಾದಲ್ಲಿ ಇರುವಂತಹ ಇಂಡಿವಿಜುವಲ್ಸ್ ಅಥವಾ ಆರ್ಗನೈಸೇಷನ್ಸ್ ಗಳಿಗೆ ಕೊಡ್ತಾರೆ. ಆನ್ ವಾಟ್ ಬೇಸಿಸ್? ಇಫ್ ದೇ ಡಿಡ್ ಪಬ್ಲಿಕ್ ಸರ್ವಿಸಸ್ and if they show the leadership, if they do the community initiative, peace and international understandings ಗಳನ್ನ ಮಾಡಿದ್ರೆ ಇವರಿಗೆ ಕೊಡ್ತಾರೆ. then ಈ ಸರಿ 2025 ಅಲ್ಲಿ Ramon Magsaysay Award ಯಾರಿಗೆ ಬಂದಿದೆಪ್ಪ ಅಂದ್ರೆ ನಮ್ಮ ಇಂಡಿಯಾದ ಒಂದು NGO ಗೆ ಬಂದಿದೆ. ಆ NGO ನೇಮ್ ಏನು? ಎಜುಕೇಟ್ ಗರ್ಲ್ಸ್ ಅನ್ನುವಂತಹ NGO ನೇಮ್. Okay, so this NGO non-profit organization, it will working for bring the unschooled and out of school girls into a classroom. ಯಾರು ಕೂಡ ಸ್ಕೂಲ್ ನ ಬಿಟ್ಟಿದ್ದಾರೆ ಅಥವಾ ಸ್ಕೂಲಿಂದ ಆಚೆ ಬಂದಿದ್ದಾರೆ, ವಾಟ್ ಎವರ್ ದ ಏಜ್ ಅಂತ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಏನ್ ಮಾಡ್ತಿದಾರಪ್ಪ ಅಂದ್ರೆ ಇವರು ಎಜುಕೇಶನ್ ನ ಕೊಡ್ತಾ ಇದ್ದಾರೆ. ದೆನ್ ಸೊ ವಾಟ್ ದೇ ವಿಲ್ ಗಿವ್ ಎಜುಕೇಶನ್ ಅಂಟಿಲ್ ದೇ ವಿಲ್ ಗೋ ಟು ಅ ಹೈಯರ್ ಎಜುಕೇಶನ್ ಅಥವಾ ಟಿಲ್ ದೇ ವಿಲ್ ಗೆಟ್ ಎಂಪ್ಲಾಯ್ಮೆಂಟ್, ದೇ ವಿಲ್ ಗಿವ್ ಆಲ್ ದ ಸಪೋರ್ಟ್ ಫಾರ್ ದೀಸ್ girls. Okay, so works in a remote and a marginalized community and ensure retention until the girls acquire the credential for higher education and the employment. Okay, so this is the logo of the Educate Girls. Okay, even your post. So for the first time ಯಾವ್ದಾದ್ರು ಇಂಡಿಯಾಸ್ NGO ಈ Ramon Magsaysay ಅವಾರ್ಡ್ ಅನ್ನು ತಗೊಂಡಿದೆಯಾ ಅಂತ ಹೇಳಿದ್ರೆ yes, that is Educate Girls. So that is why it is the very very important and ಇದು historic moment ಅಲ್ಲಿ ಆಡ್ ಆಗಿರುವಂತ. ದೆನ್ ಈ ಗರ್ಲ್ಸ್ ಎಜುಕೇಶನ್ ಜೊತೆಗೆ ಇನ್ನ 2 ಇನ್ಸ್ಟಿಟ್ಯೂಷನ್ ಗಳಿಗೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಅವಾರ್ಡ್ ನ ಕೊಟ್ಟಿದ್ದಾರೆ. ಒಂದು ಆಲ್ಡಿನಿಲಾ ಆಡಾಲ್ಟೋ, ದೆನ್ ಫ್ಲಾವಿನೋ ಆಂಡಾಟಿಯೋ ವೆನೆವೆಲಾ, ಫಿಲಿಪೈನ್ಸ್ ಅವರು. ಇವರಿಬ್ರಿಗೂ ಕೂಡ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಈ ಅವಾರ್ಡ್ ನ ಕೊಟ್ಟಿದ್ದಾರೆ. ಟೋಟಲ್ 3 ಮೆಂಬರ್ಸ್ ಗೆ ಕೊಟ್ಟಿರುವಂತದ್ದು. ದೆನ್ ಏನಕ್ಕೆ ಗರ್ಲ್ಸ್ ಎಜುಕೇಟ್ ಗರ್ಲ್ಸ್ ಗೆ ಕೊಟ್ರಪ್ಪ ಅಂದ್ರೆ ಇನೋವೇಟಿವ್ ಮಾಡೆಲ್ ಫಾರ್ ಗರ್ಲ್ಸ್ ಎಜುಕೇಶನ್ ಅಂಡ್ ಇಟ್ ಟ್ರಾನ್ಸ್ಫಾರ್ಮ್ಸ್ ದಿ rural India. It has the huge impact in the rural India. Then whatever the statement they gave, see here, the Ramon Magsaysay Award Foundation, the educating girls is one of the best things to transform the communities and the nation. Education leads to a better health, employment and a social outcomes. Then ನಮ್ಮ ಇಂಡಿಯಾದಲ್ಲಿ ಬಂದಾಗ ಒಂದು ಸೆಂಟೆನ್ಸ್ ನಿಮಗೆ ಗೊತ್ತು. ಓಕೆ, ಸೊ ಹೆಣ್ಣೊಂದು ಕಲಿತಾರೆ ಶಾಲೆಗೊಂದು ತೆರೆದಂತೆ ಅಂತ. ಅದನ್ನು ಕೂಡ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಹೈಲೈಟ್ ಮಾಡಿ ಹೇಳಿರುವಂತ. So that is why this is important. Remember, ಈ ಸರಿ ಯಾರಿಗೆ ಅವಾರ್ಡ್ ಬಂದಿದೆಪ್ಪ ಅಂತಂದ್ರೆ ಗರ್ಲ್ಸ್ ಎಜುಕೇಟ್ NGO ಗೆ ಬಂದಿರುವಂತದ್ದು. So they will the girls educate ಅಥವಾ educate girls NGO, it will help to reducing the gender gap, improving the literacy and empowerment, breaking the intergenerational cycles of the poverty. Okay, so that is why it is important. Based on this, one more preliminary question is there. Try to answer to this. Consider the following statement about the Educate Girls NGO. It is an India's non-profit organization working to bring unschooled and out of the school girls into a classroom. It focuses only on urban slums communities in India.
Third one, it ensures the retention of girls until they acquire higher education and employment credentials. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂಡ್ ಯಾವ ಆಪ್ಷನ್ ಕರೆಕ್ಟ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಟ್ರೈ ಟು ಆನ್ಸರ್ ಟು ದಿಸ್ ಕ್ವಶನ್. ಇಟ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಎಕ್ಸಾಮಿನೇಷನ್. ಇದೇ ತರ ಕ್ವಶನ್ ಬರುತ್ತೆ. One more interesting article in today's Hindu newspaper, that is the NRIs are coming to India to do a tourism. What kind of tourism? That is a medical tourism. Okay, so medical tourism, India is emerging as the major hub for the medical tourism, especially for a non-resident Indians. Okay, so who are these non-resident Indians? So they are the Indians, but more than 180 plus days. Where they will stay? They will stay in other nations. ನಾವನ್ನ ಏನಾದ್ರು ಕರಿತೀವಿ, NRIs ಅಂತ ಕರಿತೀವಿ. ಓಕೆ, ದೇ ಆರ್ ದಿ ಇಂಡಿಯನ್ ಸಿಟಿಜನ್ಸ್ ಆಫ್ ಇಂಡಿಯಾ, ಬಟ್ ದೇ ಡು ನಾಟ್ ಸ್ಟೇ ಇನ್ ಇಂಡಿಯಾ. ದೆನ್ ಮೇನ್ ಆಗಿ ನಾವು ಯಾವ ದೇಶಗಳಲ್ಲಿ ನಮ್ಮ NRIs ಗಳು ಜಾಸ್ತಿ ಇರೋದನ್ನ ನೋಡ್ತೀವಪ್ಪ ಅಂದ್ರೆ UAE, ಕುವೈಟ್, ಒಮಾನ್, ಕತರ್, ಸೌದಿ ಅರೇಬಿಯಾ, US ಅಂಡ್ UK ಅಲ್ಲಿ NRIs ಗಳು ಇರೋದನ್ನ ನಾವು ಜಾಸ್ತಿ ನೋಡ್ತಾ ಇದೀವಿ. ಅಂಡ್ ದೇ ಆರ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ. ವೈ? ಟು ಡೂ ಅ ಮೆಡಿಕಲ್ ಟೂರಿಸಂ. ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಯ್ತು ಅಂತ ಹೇಳಿದ್ರೆ, ರಾದರ್ ದೆನ್ ಟೇಕಿಂಗ್ ಅ ಮೆಡಿಕೇಶನ್ಸ್ ಆರ್ ಅ medical support in these nations, they are coming to India and they are taking the medical support. Tourism ಅಲ್ಲಿ ಬಂದಾಗ, yes, there are ecotourism is there also there, medical tourism is also there, spiritual tourism is also there. Tourism ಅಂತಂದ್ರೆ ಬರೀ ಪ್ಲೇಸಸ್ ಅಷ್ಟೇ ನೋಡೋದಲ್ಲ, there are different kinds of tourism is there. Very very important for your mains and preliminary examination. Why they are coming to India? Because the reasons are, one, the affordability, high quality care, the accessibility and the cultural familiarity. And affordability li bandaga, see here, ಯಾವ್ದಾದ್ರು ಒಂದು ಮೆಡಿಕೇಶನ್, ಫಾರ್ ಎಕ್ಸಾಂಪಲ್ ಹಾರ್ಟ್ ಬೈಪಾಸ್ ನವರು ಏನಾದ್ರೂ ಕೂಡ US ಅಲ್ಲಿ ತಗೋಬೇಕು ಅಂತಂದ್ರೆ ಇಟ್ ವಿಲ್ ಕಾಸ್ಟ್ ಅಬೌಟ್ 70,000 to 1,50,000 $. ವೆರಾಸ್ ಇಂಡಿಯಾದಲ್ಲಿ ಬಂದಾಗ 5,000 to 8,000 $. ಅಲ್ಲಿ ಅವರಿಗೆ ಏನ್ ಸಿಗುತ್ತಪ್ಪ ಅಂದ್ರೆ ಹಾರ್ಟ್ ಬೈಪಾಸ್ ಸರ್ಜರಿ ಆಗುತ್ತೆ. ದೆನ್ ಒನ್ ಮೋರ್ ಎಕ್ಸಾಂಪಲ್, ನೀ ಟ್ರಾನ್ಸ್ಪ್ಲಾಂಟೇಷನ್. ಮಂಡಿದ ಏನಾದ್ರು ಕಾಯಿಲೆ ಇತ್ತು ಅಂದ್ರೆ ನಮ್ಮ ನೀನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತಂದ್ರೆ US ಅಲ್ಲಿ ಇಟ್ ವಿಲ್ ಟೇಕ್ಸ್ ಅರೌಂಡ್ $50,000. ವೆರಾಸ್ ಇನ್ ಇಂಡಿಯಾ ಇಟ್ ಈಸ್ ಅವೈಲಬಲ್ ಫಾರ್ $5,000 ಓನ್ಲಿ. ದೆನ್ ಹಾಗಿದ್ರೆ ಯಾವುದು ಬೆಸ್ಟ್? ವಿಚ್ ಆಸ್ ದಿ ಕಾಸ್ಟ್ ಅಡ್ವಾಂಟೇಜ್? ಸೊ ಇಂಡಿಯಾ ಆಸ್ ದಿ ಮೇಜರ್ ಕಾಸ್ಟ್ ಅಡ್ವಾಂಟೇಜ್, ನಾಟ್ ಓನ್ಲಿ ಇನ್ ದಿಸ್ ಥಿಂಗ್ಸ್, in all other sectors. So there are costs are very very less compared to other nation. Then India offers world class facilities at significantly lower prices. So that is why they will prefer India. And a second reason, the quality of care. The quality of care ಅಲ್ಲಿ ಬಂದಾಗಲೂ ಕೂಡ India offers internationally accredited hospitals with doctors trained in a top global institution. Then almost 60% of the NRI seeks healthcare for elderly parents in India only because of the quality of the care we are seeing. So we have the modern treatment also along with the Ayurvedic and the spiritual thing also. That is why they will prefer our India's. Then accessibility and familiarity li bandaga, already India's ಬಗ್ಗೆ ಅವರಿಗೆ ಗೊತ್ತು, because they are the citizens of India, because they are staying in other nation, they know the reality of India. ಯಾವ ಹಾಸ್ಪಿಟಲ್ಗೆ ಹೋದ್ರೆ ಯಾವ ತರ ಆಗುತ್ತೆ, ಎಲ್ಲಿ ಯಾವ ತರ ಕೇರ್ ಮಾಡ್ತಾರೆ, ಎವ್ರಿಥಿಂಗ್ ನೋ. ಅಂಡ್ ಈವನ್ ಅವ್ರ ಪೇರೆಂಟ್ಸ್ನ ಇಲ್ಲ ಅವ್ರನ್ನ ಟೇಕ್ ಕೇರ್ ಮಾಡ್ಕೋಬೇಕು ಅಂತಂದ್ರೆ ಅವ್ರಿಗೆ ಗೊತ್ತಿರೋರು ಯಾರಾದ್ರೂ ಇಲ್ಲಿ ಸಿಗ್ತಾರೆ. ಸೊ accessibility and familiarity in India is more, especially the cultural and linguistic familiarity. So that is why they will prefer India. Next, financial and policy incentives. So whatever Indian healthcare is there, that is the 1/10 of the cost of the Western countries. ವೆಸ್ಟರ್ನ್ ಕಂಟ್ರೀಸ್ ಗಳಲ್ಲಿ ಕಂಪೇರ್ ಮಾಡಿದ್ರೆ ಅವ್ರು ಏನಲ್ಲಿ ಖರ್ಚು ಮಾಡ್ತಾರೋ ಅದರಲ್ಲಿ 1/10 ಭಾಗದಲ್ಲಿ ಅವ್ರು ಏನ್ ಮಾಡ್ಕೋಬೋದಪ್ಪ ಅಂದ್ರೆ ಇಲ್ಲಿ ಅವರು ಅವ್ರಿಗೆ ಕೇರ್ನ ಸಿಗುತ್ತೆ. ಅಂಡ್ ಇಂಡಿಯಾದಲ್ಲಿ ಇರುವಂತಹ ಪಾಲಿಸೀಸ್ ಲೈಕ್ ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್, ನ್ಯಾಷನಲ್ ಮೆಡಿಕಲ್ ಟೂರಿಸಂ ಪಾಲಿಸಿ, all these things it is helping the medical tourism in India. So government of India is promoting India as the global healthcare destination. So these are all the things why the people are coming and they are taking a treatment in. ಇದರಿಂದ ಏನೆಲ್ಲ ಇಂಡಿಯಾಗೆ ಬೆನಿಫಿಟ್ ಆಗುತ್ತೆ? ಇಂಡಿಯಾಸ್ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಒನ್, ಇಟ್ ವಿಲ್ ಜನರೇಟ್ಸ್ ದ ಎಂಪ್ಲಾಯ್ಮೆಂಟ್ ಇನ್ ಹೆಲ್ತ್ ಕೇರ್ ಅಂಡ್ ಅಲೈಡ್ ಇನ್ಸ್ಟಿಟ್ಯೂಷನ್ ಲೈಕ್ ಇನ್ಶೂರೆನ್ಸ್ ಪಾಲಿಸೀಸ್ ಆಗಿರ್ಬೋದು, ಫಾರ್ಮಾಸ್ಯೂಟಿಕಲ್ಸ್ ಆಗಿರ್ಬೋದು, ವೆಲ್ನೆಸ್ ಸೆಂಟರ್ಸ್ ಗಳಾಗಿರ್ಬೋದು, ಇವರಲ್ಲೂ ಕೂಡ ಎಂಪ್ಲಾಯ್ಮೆಂಟ್ ಅಗೇನ್ ಇಟ್ ವಿಲ್ ಕಾಂಟ್ರಿಬ್ಯೂಟ್ ಟು ಅ ಎಕನಾಮಿ. ಇಟ್ ವಿಲ್ ಎನ್ಹಾನ್ಸ್ ದಿ ಇಂಡಿಯಾಸ್ ಸಾಫ್ಟ್ ಪವರ್ ಅಂಡ್ ಅ ಗ್ಲೋಬಲ್ ಇಮೇಜ್ ಆಸ್ ದ ಹೆಲ್ತ್ ಕೇರ್ ಹಬ್. ಬಟ್ ದೇರ್ ಆರ್ ಸರ್ಟನ್ ಚಾಲೆಂಜಸ್ ಆಲ್ಸೋ ದೇರ್, like rising demand may stress India's medical infrastructure. Second one, we need a better regulation for our private hospitals. And a third one, addressing the issues of fraudulent practices in the sector.
ಇದನ್ನ ಮೂರನ್ನೂ ಕೂಡ ಕರೆಕ್ಟ್ ಮಾಡ್ಕೊಂಡ್ರೆ ಎಸ್ ಇಂಡಿಯಾ ಕ್ಯಾನ್ ಬಿಕಮ್ ದಿ ಗ್ಲೋಬಲ್ ಹಬ್ ಇನ್ ದಿ ಹೆಲ್ತ್ ಕೇರ್ ಸೆಕ್ಟರ್. ಓಕೆ, ಎಸ್. ಸೊ ಮೇನ್ ಆಗಿ ಈ ಕ್ವಶನ್ ನಿಮ್ಗೆ ಮೇನ್ಸ್ ಎಲ್ಲ ಕೇಳುವಂಥದ್ದು. Based on that, one question is there. Try to answer to this question. India's growing medical tourism industries highlights the convergence of affordability, quality, and cultural familiarity. Discuss these factors driving NRIs to choose India for healthcare and examine its implication for India's healthcare infrastructure and economy. ಓಕೆ, ಸೊ ಆರಾಮಾಗಿ ನೀವು ಕ್ವಶನ್ಗೆ ಆನ್ಸರ್ನ ಮಾಡ್ಬೋದು. ಈ ಕ್ವಶನ್ಗೆ ಆನ್ಸರ್ನ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ NCG ಕಾಂಪಿಟೇಟಿವ್ ಹಬ್ ಇದರಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಆನ್ಸರ್ನ ನೀವು ಕಳಿಸ್ಬೋದು. ನಾವು ಅದನ್ನ ನಿಮಗೆ ಕರೆಕ್ಷನ್ ಮಾಡಿ ಏನ್ ಮಿಸ್ಟೇಕ್ಸ್ ಇದೆಯೋ ಅದನ್ನ ನಾವು ಹೇಳ್ತಾ ಹೋಗ್ತೀವಿ. ಸೊ ದೆನ್ ಕ್ಲಾಸಸ್ ಹೇಗೆ ಅನಿಸ್ತಿದೆ ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ UPSC, KPSC, SSC, ಬ್ಯಾಂಕಿಂಗ್, PSI, ESI, ಅದರ್ ಗ್ರೂಪ್ CC ಎಕ್ಸಾಮಿನೇಷನ್ ಕೋರ್ಸಸ್ಗಳು ಅವೈಲಬಲ್ ಇದೆ. ಕನ್ನಡ ಹಾಗೂ ಇಂಗ್ಲಿಷ್ ಎರಡರಲ್ಲೂ ಕೂಡ ಅವೈಲಬಲ್ ಇದೆ. ಇನ್ನೇನು ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಬ್ಯಾಚ್ ಎರಡೂ ಸ್ಟಾರ್ಟ್ ಆಗ್ತಾ ಇದೆ. ಅಲಾಂಗ್ ವಿತ್ ಆಲ್ ದೀಸ್ ಥಿಂಗ್ ಟೆಸ್ಟ್ ಸೀರೀಸ್ ಕೂಡ ಇದೆ. ನಿಮಗೆ ಆನ್ಲೈನ್, ಆಫ್ಲೈನ್, ರೆಕಾರ್ಡೆಡ್ ಮೂರು ಕೂಡ ಸೆಷನ್ಸ್ಗಳು ಸಿಗುತ್ತವೆ. ಓಕೆ, ಸೊ ಫಾರ್ ಫರ್ದರ್ ಇನ್ಫಾರ್ಮೇಶನ್ ಇಲ್ಲಿ ಕಾಣಿಸ್ತಿರುವ ನಂಬರಿಗಾದ್ರೂ ಕಾಲ್ ಮಾಡಿ ಅಥವಾ ನಮ್ಮ ಆಫ್ಲೈನ್ ಸೆಂಟರ್ ವಿಜಯನಗರಲ್ಲಿದೆ, ಬಂದು ಒಂದ್ಸರಿ ವಿಸಿಟ್ ನ ಮಾಡಿ. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತಾ ಇದ್ದೀನಿ. ಪುನಃ ನಾಳೆ ಹೊಸ ಎಡಿಟೋರಿಯಲ್ ಆರ್ಟಿಕಲ್ಸ್ ಜೊತೆಗೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬೈ.